Hi friends, welcome to our YouTube channel Civil with Sudhir. So myself Sudhir Jirobe. So today in this video we are discussing about the BRICS, the questions asked on BRIC in previous year questions asked in SSC JE and as well as KPSC JE JE. तो KPSC JE JE ಅಲ್ಲಿ ಯಾವ ಕ್ವೆಶ್ಚನ್ಸ್ ಕೇಳಿದ್ದಾರೆ ಮತ್ತು SSC JE ಅಲ್ಲಿ ಏನೇನು ಕೇಳಿದಾರಲ್ಲ, ಸೊ ಅದ್ರ ಬಗ್ಗೆ ಫುಲ್ ವಿಡಿಯೋನ ಇವತ್ತು ನಾನು ಇಲ್ಲಿ ಬ್ರಿಕ್ಸ್ ಮೇಲೆ ಯಾವ್ಯಾವ ಕ್ವೆಶ್ಚನ್ಸ್ ಬಂದಿದೆ ಅದ್ರ ಬಗ್ಗೆ ಫುಲ್ಲಿ ಡಿಸ್ಕಸ್ ನಾನು ಮಾಡ್ತೀನಿ. ಸೊ ಎಲ್ಲ ಕ್ವೆಶ್ಚನ್ಸು 2005 ಇಂದ, ಓಕೆ 2005 ಇಂದ ಆಯಿತಾ, ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಲ್ಲ 2005 ಇಂದ ಫುಲ್ 18 ವರೆಗೂ ಆಯಿತಾ, 18, 19 ವರೆಗೆ ಏನೇನು ಬಂದಿದೆಯಲ್ಲ, ಸೊ ಎಲ್ಲ ಕ್ವೆಶ್ಚನ್ಸು ನಾನು ಕವರ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಟಾಪಿಕ್ಸ್ನ ತೊಗೊಂಡ್ಬಿಟ್ಟು ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪರ್ಟಿಕ್ಯುಲರ್ ಟಾಪಿಕ್ಸ್ನ ಯಾವ ಥರ ಕವರ್ ಮಾಡಬೇಕು ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಇದೆ ಬ್ರಿಕ್ ಮೇಲೆ, ದ ಪರ್ಸೆಂಟೇಜ್ ಆಫ್ ಅಲ್ಯೂಮಿನಿಯಂ ಇನ್ ಗುಡ್ ಬ್ರಿಕ್ ಅರ್ತ್ ಲೈಸ್ ಬಿಟ್ವೀನ್. ಸೊ ದ ಪರ್ಸೆಂಟೇಜ್ ಆಫ್ ಗುಡ್ ಬ್ರಿಕ್ ಲೈಸ್ ಇನ್ ಬಿಟ್ವೀನ್ ಹೇಳ್ಬೋದಾ? ಎಲ್ಲ ಕ್ವಶನ್ಗೆ 10 ಸೆಕೆಂಡ್ಸ್ ಕೊಡ್ತೀನಿ, ನೀವು ಟ್ರೈ ಮಾಡಿ ಫಸ್ಟು, ಯಾಕೆಂದರೆ ಆಲ್ರೆಡಿ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀರಾ, ಸೊ ನೀವು ಟ್ರೈ ಮಾಡ್ಬೋದು ಆಯಿತಾ. ಸೊ ಹೇಳ್ಬೋದಾ? ನೋಡಿ, ಜಸ್ಟ್ ಫಸ್ಟ್ ನೀವು ನೋಡ್ಕೊಳ್ಳಿ ಯಾವುದು ಕೇಳ್ತಾ ಇದ್ದೀರಂತ. ಅಲ್ಯೂಮಿನಾ. ಸೊ ಅಲ್ಯೂಮಿನಾ ಕಂಟೆಂಟು ಬ್ರಿಕ್ಕಲ್ಲಿ ಜಾಸ್ತಿ ಇರುತ್ತಾ ಅಲ್ವಾ? ಬ್ರಿಕ್ಕಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಯೂಮಿನಾ ಕಂಟೆಂಟು. ಸೊ ಎಷ್ಟಿರುತ್ತೆ ನೋಡಿ, 20-30% ಇರುತ್ತೆ. ಸೊ ಇಟ್ ಈಸ್ 20 to 30% ಅಲ್ಯೂಮಿನಾ. ಸೊ ಯಾವ್ಯಾವ ಬೇರೆ ಬೇರೆ ಕಂಟೆಂಟ್ ಏನಿರುತ್ತೆ ಈಗ ನೋಡ್ಕೊಳ್ಳಿ. ಇದರಲ್ಲಿ ಪರ್ಸೆಂಟೇಜ್ ಆಫ್ ವೇರ್ ಆಫ್ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು? ಸಿಲಿಕಾ ನೋಡಿ, ಬ್ರಿಕ್ ಅರ್ಥಲ್ಲಿ ಅಂದರೆ ಸಾಯಿಲು, ಏನು ಬ್ರಿಕ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಸಾಯಿಲು, ಆ ಸಾಯಿಲಲ್ಲಿ ಸಿಲಿಕಾ ಕಂಟೆಂಟ್ 50 to 60% ಇರುತ್ತೆ. ಅಲ್ಯೂಮಿನಾ ಎಷ್ಟಿರುತ್ತೆ? 20 to 30%. ಅಂದರೆ ಸಿಲಿಕಾ ಇಸ್ ಅ ಮೇಜರ್ ಕಾಂಪೌಂಡ್ ಇನ್ ದ ಸಾಯಿಲ್, ಅರ್ತ್ ಸಾಯಿಲ್, ದಟ್ ಈಸ್ ಸಾಯಿಲ್ ಆಫ್ ಅರ್ತ್, ದಟ್ ಈಸ್ ಯೂಸ್ ಫಾರ್ ದ ಬ್ರಿಕ್ ಆಯಿತಾ. ಬ್ರಿಕ್ ಯಾವ್ದು ಮ್ಯಾನುಫ್ಯಾಕ್ಚರ್ ಯೂಸ್ ಮಾಡ್ತಾರೆ ಅದರಲ್ಲಿ. ಸೊ ಲೈಮ್ ಲೆಸ್ ದೆನ್ 5% ಇರುತ್ತೆ, ಫೆರಿಕ್ ಆಕ್ಸೈಡ್ 5 to 6% ಇರುತ್ತೆ, ಮತ್ತು ಮ್ಯಾಗ್ನೀಷಿಯಾ ಲೆಸ್ ದೆನ್ 1%. ಸೊ ಉಳಿದಿರೋದು CO2, SO3, H2O ಇವೆಲ್ಲ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ದ ಸ್ಮಾಲ್ ಕ್ವಾಂಟಿಟಿ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಆನ್ ದಿಸ್ ಕ್ವಶನ್ ಆನ್ ದ ಬ್ರಿಕ್ಸ್. ಫಾರ್ ಚೆಕಿಂಗ್ ದ ಲೆಂತ್ ಆಫ್ ದಿ ಬ್ರಿಕ್ ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಹೌ ಮೆನಿ ಬ್ರಿಕ್ಸ್ ಆರ್ ಟು ಬಿ ಟೇಕನ್? ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವಶನು, ಯಾಕೆಂದರೆ ಈ ಕ್ವಶನ್ ಎಲ್ಲೂ ಕೇಳಿಲ್ಲ ಜಾಸ್ತಿ, ಯಾವಾಗಲೂ ಒಂದೊಂದು ಸಲ ಕೇಳಿದರೆ. ಸಿಂಪಲ್ ಆಗಿದೆ ಬಟ್ ಕಷ್ಟ ಇದೆ, ಯಾಕೆಂದರೆ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಇದು SSC JEಯಲ್ಲಿ ಬಂದಿರೋದು. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ SSC JE 2007. ಓಕೆ, 2007 SSC JEಯಲ್ಲಿ ಈ ಕ್ವಶನ್ ಬಂದಿದೆ. ಸೊ ಎಷ್ಟು ಯೂಸ್ ಮಾಡ್ತಾರೆ? ಸೊ 20 ಯೂಸ್ ಮಾಡ್ತಾರೆ ಆಯಿತಾ. ಸೊ 20 ಬ್ರಿಕ್ಸ್ನ ಈ ಥರ ಲೇ ಮಾಡ್ತಾರೆ, ರೈಟ್. ಐದರ್ ಇಟ್ ಮೇ ಬಿ ಅಲಾಂಗ್ ದ ಲೆಂತ್ ಆರ್ ಅಲಾಂಗ್ ದ ಆಯಿತಾ. ಇದೇ ಸೇಮು 20 ನಂಬರ್ಸು ಈ ಥರ ಪ್ಲೇಸ್ ಮಾಡಿ ಅದನ್ನು ಓವರ್ ಆಲ್ ಮೆಜರ್ಮೆಂಟ್ ತೊಗೋತಾರೆ ಆಯಿತಾ. ಅದಕ್ಕೆ ನಾವು ಲೆಂತ್ ಚೆಕ್ ಅಂತೀವಿ, ಗೊತ್ತಾಗ್ತಿದೆಯಲ್ಲ. ಸೊ ಈ ಥರ ಪ್ಲೇಸ್ ಮಾಡ್ತಾರೆ, ಇಲ್ಲ ಲೆಂತ್ ವೈಸ್ ಚೆಕ್ ಮಾಡ್ತಾರೆ. ನಿಮಗೆ ಯಾವುದು ಚೆಕ್ ಮಾಡೋದಿದೆ, ಲೆಂತ್ ಚೆಕ್ ಮಾಡೋದಿದ್ರೆ ಇದನ್ನು ಈ ಥರ ಪ್ಲೇಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಲ್ಲ. ನೋಡಿ, ಇದ್ರ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ಫಾರ್ ಚೆಕಿಂಗ್ ದ ಲೆಂತ್ ಆಫ್ ದಿ ಬ್ರಿಕ್ ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ 20 ಬ್ರಿಕ್ಸ್ ಆರ್ ರ್ಯಾಂಡಮ್ಲಿ ಟೇಕನ್. ಅಂದರೆ ಈ ಥರ ಒಂದು ಬ್ರಿಕ್ಸ್ದು ನೀವು ಏನಂದರೆ ಒಂದು ಮಾಸ್ ಇಟ್ಟಿದ್ದೀರ, ಇಲ್ಲಿ ಟೋಟಲ್ 100 ಬ್ರಿಕ್ಸ್ ಇದೆ ಆಯಿತಾ. 100 ಬ್ರಿಕ್ಸಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಒಂದಿಲ್ಲಿಂದ ಎಲ್ಲ ಕಡೆಯಿಂದ ಸೆಲೆಕ್ಟ್ ಮಾಡಿಬಿಟ್ಟು 20 ಬ್ರಿಕ್ಸ್ನ ಸೆಲೆಕ್ಟ್ ಮಾಡಿ ಅದನ್ನ ಲೆಂತ್ ಮೆಜರ್ ಮಾಡ್ತಾರೆ, ಓವರ್ ಆಲ್ ಲೆಂತ್ ಈ ಥರ ಏನಂದರೆ ಪ್ಲೇಸ್ ಮಾಡಿಬಿಟ್ಟು, ಈ ಥರ ಪ್ಲೇಸ್ ಮಾಡಿಬಿಟ್ಟು. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ವಶನ್, ಕ್ಲೇ ಆ್ಯಂಡ್ ಸಿಲ್ಟ್ ಕಂಟೆಂಟ್. ಥರ್ಡ್ ಕ್ವಶನ್, ಕ್ಲೇ ಆ್ಯಂಡ್ ಸಿಲ್ಟ್ ಕಂಟೆಂಟ್ ಇನ್ ಎ ಗುಡ್ ಬ್ರಿಕ್ ಅರ್ತ್ ಶುಡ್ ಬಿ ಅಟ್ ಲೀಸ್ಟ್. ಜಸ್ಟ್ ಇವಾಗ ಹೇಳಿದ್ದು ನಾನು, ಕ್ಲೇ ಮತ್ತು ಸಿಲ್ಟ್ ಎಷ್ಟಿರಬೇಕು? ಕ್ಲೇ ಮತ್ತು ಸಿಲ್ಟು, ಸಿಲಿಕಾ ಕಂಟೆಂಟ್ ಮೇಜರ್ ಇದೆ ಆಯಿತಾ, ಬಟ್ ಕ್ಲೇ ಮತ್ತು ಸಿಲ್ಟ್ ಕಂಟೆಂಟು ಎಷ್ಟಿರಬೇಕು ಹೇಳ್ಬೋದಾ? 10 seconds ಫಾರ್ ಯುವರ್ ಆನ್ಸರ್. 10 seconds ಇದೆ, ಆನ್ಸರ್ ಮಾಡ್ಬೋದು. 10 seconds, ಯು ಹ್ಯಾವ್ 10 seconds ಟು ಆನ್ಸರ್ ದಿಸ್ ಕ್ವಶನ್. ಓಕೆ, ನೋಡಿ ಆನ್ಸರ್ ಹೇಳ್ತೀನಿ. ಸೊ ಇದಕ್ಕೆ 50% ಇದೆ ಆಯಿತಾ. ಸೊ ಕ್ಲೇ ಮತ್ತು ಸಿಲ್ಟ್ ಕಂಟೆಂಟ್ ಏನಿದೆ, ಒಂದು ನಿಮಿಷ ನಿಮಗೆ, ಹಾಂ ನೋಡಿ. ಸೊ 50% ಏನಿದೆ ಸಿಲಿಕಾ, ಸಾರಿ ನಮ್ಮ ಗುಡ್ ಬ್ರಿಕ್ ಅರ್ಥಲ್ಲಿ ಕ್ಲೇ ಮತ್ತು ಸಿಲ್ಟ್ ಕಂಟೆಂಟ್ ಇರುತ್ತೆ. ಯಾಕೆಂದರೆ ಸಾಯಿಲ್ ಯಾವ್ದು ಯೂಸ್ ಮಾಡ್ತಿರಲ್ಲ ಆ ಸಾಯಿಲ್ ಮೇಲೆ ನಿಮ್ಮ ಕ್ವಾಲಿಟಿ ಡಿಪೆಂಡ್ ಇರುತ್ತೆ. ಸೊ ವಾಟ್ ಎವರ್ ವಿ ದ ಸಾಯಿಲ್ ವಿ ಆರ್ ಯೂಸಿಂಗ್ ಫಾರ್ ದ ಮೇಕಿಂಗ್ ಆಫ್ ದ ಬ್ರಿಕ್, ಸೊ ದ್ಯಾಟ್ ಕಂಟೇನ್ಸ್ ಕ್ಲೇ ಆ್ಯಂಡ್ ಸಿಲ್ಟ್ ಕಂಟೆಂಟ್ ಅಪ್ ಟು 50%. ಓಕೆ, 50% ವರೆಗೂ ಇರುತ್ತೆ, ರೈಟ್. ಅರ್ಥ ಆಯ್ತಲ್ಲ.
ನೆಕ್ಸ್ಟ್ ಕ್ವಶನ್ ಬೇಗ ಬೇಗ ಎಲ್ಲ ಕವರ್ ಮಾಡೋಣ. ಕ್ವಶನ್ ಜಾಸ್ತಿ ಕ್ವಶನ್ಸು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವಾಗ ಇಂಪಾರ್ಟೆಂಟ್ ಕ್ವಶನ್, ನಿಮಗೆ ಆನ್ಸರ್ ಗೊತ್ತಿದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಸ್ಟ್ಯಾಂಡರ್ಡ್ ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್. ನೋಡಿ ಇಲ್ಲಿ ಮಾಡ್ಯುಲರ್ ಬ್ರಿಕ್ ಬೇರೆ, ಸ್ಟ್ಯಾಂಡರ್ಡ್ ಬ್ರಿಕ್ ಬೇರೆ, ಮತ್ತೆ ಏನಂತಾರೆ ಕನ್ವೆನ್ಷನಲ್ ಬ್ರಿಕ್ ಬೇರೆ. ಎಲ್ಲಾದ್ರೂ ಸೈಜ್ ಬೇರೆ ಬೇರೆ ಇರುತ್ತೆ, ಸೇಮ್ ಇರಲ್ಲ. ಓಕೆ, ಸೊ ಇವಾಗ ನೋಡಿ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್ ಅಂತ ಕೇಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಸೈಜ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಮ್ ಆನ್, 10 seconds. ಯು ಹ್ಯಾವ್ 10 seconds. ಕಮೆಂಟ್. ಇಫ್ ಯು ನೋ ದ ಆನ್ಸರ್ ಪ್ಲೀಸ್ ಕಮೆಂಟ್. ಸ್ಟ್ಯಾಂಡರ್ಡ್ ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್. ಸ್ಟ್ಯಾಂಡರ್ಡ್ ಸೈಜ್ ಏನಿದೆ ಹೇಳ್ಬೋದಾ? ಸ್ಟ್ಯಾಂಡರ್ಡ್ ಸೈಜು, ಸ್ಟ್ಯಾಂಡರ್ಡ್ ಸೈಜ್ ಆಫ್ ಬ್ರಿಕ್ ಈಸ್ 19 × 9 × 9 centimeter. ಸ್ಟ್ಯಾಂಡರ್ಡ್ ಸೈಜು. ಓಕೆ, ಸೊ 19 × 9 × 9 centimeter. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡಿ. ಇವಾಗ ಸೈಜ್ ಆಫ್ ದಿ ಮಾಡ್ಯುಲರ್ ಬ್ರಿಕ್ ಆಫ್ 19 × 9 × 9 centimeter. ಸೊ ಸೈಜ್ ಆಫ್ ದಿ ಮಾಡ್ಯುಲರ್ ಬ್ರಿಕ್, ಒಂದು ನಿಮಿಷ, ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್ 19 × ಒಂದು ನಿಮಿಷ ಸಾರಿ ಒಂದು ನಿಮಿಷ, ಇದನ್ನು ಪೆನ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ, ಆದಮೇಲೆ ಬರುತ್ತೆ. ಓಕೆ, ಸೊ ನೋಡಿ ಸೈಜು 19 × 9 × 9 centimeter. ಸೊ ಇದನ್ನು ಯಾವಾಗ ಮೇಸನ್ರಿಯಲ್ಲಿ ಪ್ಲೇಸ್ ಮಾಡಿದ್ರೆ ಅದು ಸೈಜ್ ಏನಾಗುತ್ತೆ 20 × 10 × 10 centimeter, ಅಂದರೆ 1 centimeter ಥಿಕ್ನೆಸ್ ಆ್ಯಡ್ ಆಗಿಬಿಡುತ್ತೆ. ಅದನ್ನು ನಾವು ನಾಮಿನಲ್ ಸೈಜ್ ಆಫ್ ದಿ ಬ್ರಿಕ್ ಅಂತೀವಿ. ನೋಡಿ ಡಿಫರೆನ್ಸ್ ತುಂಬ ಇದೆ. ಇಲ್ಲ ಅವರು ಕ್ವಶನ್ ಏನು ಕೇಳ್ತಾ ಇದ್ದಾರೆ ಆಯಿತಾ, ಒಂದು ನಿಮಿಷ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸ್ಟ್ಯಾಂಡರ್ಡ್ ಸೈಜ್ ಅಂತ ಯಾವಾಗಲೂ ಕೊಟ್ಟರೆ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್ ಅಂತ ಇದ್ದಾರೆ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಆಯಿತಾ. ಮಾಡ್ಯುಲರ್ ಬ್ರಿಕ್ದು ಸ್ಟ್ಯಾಂಡರ್ಡ್ ಸೈಜ್ ಯಾವಾಗಲೂ 19 × 9 × 9 centimeter ಇರುತ್ತೆ ಆಯಿತಾ. ಬಟ್ ಇಲ್ಲಿ ಅವ್ರೇನು ಕೇಳ್ತಾ ಇರೋದು, ಈಗ ಅದು ಆಯಿತು. ಆಮೇಲೆ ನಾವು ಮೇಸನ್ರಿಯಲ್ಲಿ ಪ್ಲೇಸ್ ಮಾಡಿದ್ರೆ ಅದೇನಾಗುತ್ತೆ ನಾಮಿನಲ್ ಸೈಜ್ ಆಫ್ ದಿ ಬ್ರಿಕ್ ಆಗುತ್ತೆ 20 × 10 × 10 centimeter. ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಮಾಡ್ಯುಲರ್ ಬ್ರಿಕ್ ವೇಟು 3 to 3.5 kg ಇರುತ್ತೆ. ಓಕೆ, ಈಗ 4 kg ವರೆಗೂ ಮಾಡ್ತಾ ಇದ್ದಾರೆ. 3 to 4 kg ಅಂತ ನೆನ್ಪಿಟ್ಕೊಳ್ಳಿ ಸಾಕು. ರೈಟ್, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇನ್ ಮೆನಿ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ. ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಸ್ಟಿಲ್ ಮೇಡ್ ಇನ್ ನಾನ್ ಸ್ಟ್ಯಾಂಡರ್ಡೈಸ್ ಸೈಜ್ ಕಾಲ್ಡ್ ಟ್ರೆಡಿಷನಲ್ ಸೈಜ್ ಆಫ್ ದಿ ಬ್ರಿಕ್. ಜಸ್ಟ್ ನಾನು ನಿಮ್ಗೆ ಹೇಳಿದೆ ಟ್ರೆಡಿಷನಲ್ ಸೈಜು ಇರುತ್ತೆ, ಅದನ್ನು ಇಲ್ಲಿ ಇಂಚಸಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ನಿಮಿಷ ನೋಡಿ, ಇಲ್ಲಿ ಸ್ವಲ್ಪ ಸ್ಕೆಚಸ್ಸು ಇದೆ ನೋಡಿ ಆಯಿತಾ. ಸ್ಕೆಚಸ್ಸು ನಿಮಗೆ ಗೊತ್ತಾಗಲಿ ಅಂತ ಹಾಕಿದ್ದೀನಿ. ಸೊ ನಮ್ಮ ಕಂಟ್ರಿಯಲ್ಲಿ ಲೇಬರ್ಸ್ ಏನಿರುತ್ತಲ್ಲ ಅವರು ಜಾಸ್ತಿ ಓದಿರೋದಿರಲ್ಲ. ಅವ್ರಿಗೆ ಬರೀ ಫೀಟು ಮತ್ತು ಇಂಚಲ್ಲಿ ಬೇಗ ಗೊತ್ತಾಗಬೇಕು ಮೆಜರ್ಮೆಂಟು ಅಂತ ಏನು ಮಾಡ್ತಾರೆ, ಫೀಟ್ ಇಂಚಲ್ಲೇ ವರ್ಕ್ ಮಾಡ್ತಾರೆ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲಿ ಮಾಡ್ತಾರಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ ಅವರು ಎಲ್ಲ ಇಂಚಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಎಲ್ಲ ಇಂಚಲ್ಲಿ ಮೆನ್ಷನ್ ಮಾಡಿದ್ದಾರೆ. 9 ಇಂಚು × 4.5 ಇಂಚ್ × 3 ಇಂಚ್ ಆಯಿತಾ. ಬಟ್ ನಾವೇನು ಕಲ್ತಿರೋದು ಇಲ್ಲಿ ನೋಡಿ 190 90 90 ಆಯಿತಾ. ಇದು ಫ್ರಾಗ್ ಅಂದರೆ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಎ ಕೀ. ಇದು ಫ್ರಾಗು, ಮೇಲ್ಗಡೆ ಇರೋದು ಫ್ರಾಗು. ಸೊ ಇದು ಎಷ್ಟಿರುತ್ತೆ ಫ್ರಾಗ್ ಬಿಡ್ತು ನೋಡಿ. ಈ ಥರ ನಾನು ಟಾಪ್ ವ್ಯೂ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ ಇಲ್ಲಿ. ಸಾರಿ, ಈ ಥರ ಬರುತ್ತೆ ಆಯಿತಾ. ಬ್ರಿಕ್ ಟಾಪ್ ವ್ಯೂ ಈ ಥರ ಇರುತ್ತೆ, ಒಳಗಡೆ ಈ ಥರ ಫ್ರಾಗ್ ಇರುತ್ತೆ. ಇವಾಗ ಫ್ರಾಗ್ ಆಯಿತಾ. ಇದೇನಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಡೈಮೆನ್ಷನ್ನು 40 ಇದೆ. ದಿಸ್ ಈಸ್ 40. ಓಕೆ, ಇದು ಡೈಮೆನ್ಷನ್ನು. ಮತ್ತು ಈ ಕಡೆದು ಆಯಿತಾ, ಇದು ಏನಂತಾರೆ, ಇದ್ರದ್ದು ಬಿಡ್ತು ಇದು ಎಷ್ಟಿದೆ, ಇದನ್ನು 10 to 20 ಅಂತಿದೆ ಇದು ಆಯಿತಾ. ಫ್ರಾಗ್ ಬಿಡ್ತು 10 to 20 ಅಂತ ಅವ್ರು ಕೊಟ್ಟಿದ್ದಾರೆ. ಈ ಕಡೆನೂ ಮತ್ತೆ 40 ಇರುತ್ತೆ. ಅರ್ಥ ಆಯ್ತಲ್ಲ. ಆಮೇಲೆ ಟೋಟಲ್ ಇದು ಎಷ್ಟಿರುತ್ತೆ, ಇದು 100 ಇದೆ ಆಯಿತಾ. ಬಟ್ ಇದು ಟೋಟಲ್ ಎಷ್ಟಿದೆ ಹೊರಗಡೆದು, ಜಸ್ಟ್ ಇವಾಗ ಹೇಳಿದ್ದು 190 ಆಯಿತಾ. ಇದು 190. ಅರ್ಥ ಆಯ್ತಿದೆಯಲ್ಲ. ಸೊ ಈ ಥರ ಇದು ಡೈಮೆನ್ಷನ್ ಇದ್ರದ್ದಿರುತ್ತೆ. ಇವಾಗ ಇಲ್ಲೂ ಕೊಟ್ಟಿದ್ದಾರೆ ನೋಡಿ 190 × 90 10 to 20. ಅದೇ ಜಸ್ಟ್ ಈ ಕಡೆನೂ ಕಾಪಿ ಮಾಡಿದ್ದಾರೆ ಆಯಿತಾ. ಸೊ ಟ್ರ್ಯಾಡಿಷ್ನಲ್ ಸೈಜ್ ಏನಿರುತ್ತೆ 9 ಇಂಚ್ ಇಂಟು ಅಂದರೆ ಒಂದು ನಿಮಿಷ 9 ಇಂಚ್ ಇದು ಹಿಂಗಿರುತ್ತೆ. ಓಕೆ, ಲೆಂತಲ್ಲಿ 9 ಇಂಚು, ವಿಡ್ತಲ್ಲಿ 4.5 ಇಂಚು ಮತ್ತು 3 ಇಂಚು ಆಯಿತಾ. ಅದನ್ನು ಕನ್ವರ್ಟ್ ನೀವು ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಕ್ರಷಿಂಗ್ ಸ್ಟ್ರೆಂತ್ ಆಫ್ ಬ್ರಿಕ್. ಕ್ರಷಿಂಗ್ ಸ್ಟ್ರೆಂತ್ ಆಫ್ ಫಸ್ಟ್ ಕ್ಲಾಸ್ ಬ್ರಿಕ್ ಶುಡ್ ನಾಟ್ ಬಿ ಲೆಸ್ ದೆನ್ ಆಯಿತಾ. ಎಷ್ಟಿರುತ್ತೆ ಶುಡ್ ನಾಟ್ ಬಿ ಲೆಸ್ ದೆನ್ ಅಂದರೆ ಎಷ್ಟಿರಬೇಕು ಆಯಿತಾ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಫ್ ಯು ನೋ ದ ಆನ್ಸರ್ ಪ್ಲೀಸ್ ಕಮೆಂಟ್. ರೈಟ್, ನೋಡಿ. ಸೊ ಇದು ಯಾವಾಗಲೂ ಎಷ್ಟಿರಬೇಕಂದ್ರೆ 100 kg per centimeter². ಇದನ್ನು ನ್ಯೂಟನ್ ಪರ್ millimeter² ನಾವು ಕನ್ವರ್ಟ್ ಮಾಡಿದ್ರೆ 10 Newton per millimeter² ಆಗುತ್ತೆ. ಓಕೆ, 10 Newton per millimeter² ಇಸ್ ದ ಆನ್ಸರ್
ರೈಟ್. ಇದು ನಾವು ಕನ್ವರ್ಜನ್ ಮಾಡಿಕೊಂಡ್ರೆ. ಆದರೆ ಇಲ್ಲಿ ಸ್ವಲ್ಪ ನಿಮಗೆ ಪ್ರಾಪರ್ಟೀಸ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ ನೋಡಿ. ಸೊ ಪ್ರಾಪರ್ಟೀಸ್ ಆಫ್ ಫಸ್ಟ್ ಕ್ಲಾಸ್ ಬ್ರಿಕ್ ಫುಲ್ ಒಂದು ನಿಮಿಷ. ಹಾಂ, ಈಗ ನೋಡಿ ಒಂದೊಂದು ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ನೋಡಿ, ನಾನು ಯಾಕೆ ಎಲ್ಲ ಕ್ವಶನ್ ಆನ್ಸರ್ ಕೊಡ್ತಾ ಇದ್ದೀನಿ ಅಂದರೆ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಮಾಡಿದ್ರೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರಲ್ಲ ಅವ್ರಿಗೂ ಅರ್ಥ ಆಗಬೇಕು. ಯಾರಿಗೆ ಏನೂ ಗೊತ್ತಿಲ್ಲ ಬ್ರಿಕ್ ಬಗ್ಗೆ, ಎಲ್ಲ BMC ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಗೊತ್ತಾಗಲಿ ಅಂತ ಎಕ್ಸ್ಪ್ಲನೇಷನ್ ಹಾಕ್ತಾ ಇದ್ದೀನಿ. ಯಾರ್ಯಾರಿಗೆ ಎಕ್ಸ್ಪ್ಲನೇಷನ್ ಬೇಡ, ನೀವು ಸ್ವಲ್ಪ ಮುಂದೆ ಏನಂದರೆ ವಿಡಿಯೋನ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಬೋದು. ಬಟ್ ನೀವು ನೋಡ್ಕೊಳ್ಳಿ, ನಿಮ್ಮದು ಪರ್ಫೆಕ್ಟ್ ಆಗಿಬಿಡುತ್ತೆ, ಅದು ಇಂಪಾರ್ಟೆಂಟು. ಯಾಕೆಂದರೆ ಬರೀ ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮಗೆ ಥಿಯರಿ ಪಾರ್ಟ್ ಅರ್ಥ ಆಗೋದಿಲ್ಲ. ಅದಕ್ಕೆ ನೋಡಿ ಒಂದ್ಸಲ ಆನ್ಸರ್ಸ್ನು, ಇದು ಎಕ್ಸ್ಪ್ಲನೇಷನ್ನು ನೀವು ಕೇಳಬೇಕು, ಆಯಿತಾ. ಫಸ್ಟ್ ಪಾಯಿಂಟು, ಕ್ರಷಿಂಗ್ ಸ್ಟ್ರೆಂತ್ ಈಸ್ 100 kg/cm². ವಾಟರ್ ಅಬ್ಸರ್ಪ್ಷನ್ ಯಾವಾಗಲೂ 20% ಇರುತ್ತೆ ಡ್ರೈ ವೇಟ್ದು. ಸೊ ಬರ್ನ್ಡ್ ಆ್ಯಂಡ್ ಆರ್ ಆಫ್ ರೆಡ್ ಆ್ಯಂಡ್ ಚೆರಿ ಕಲರ್. ರೆಡ್ ಚೆರಿ ಕಲರ್ ಇರಬೇಕು, 3ನೇ ಪಾಯಿಂಟು. 4ನೇ ಪಾಯಿಂಟು, ಸ್ಮೂತ್ ಸರ್ಫೇಸ್, ಪ್ಯಾರಲಲ್, ಶಾರ್ಪ್ ಆ್ಯಂಡ್ ಸ್ಟ್ರೇಟ್ ಎಡ್ಜಸ್ ಆ್ಯಂಡ್ ಸ್ಕ್ವೇರ್ ಕಾರ್ನರ್ಸ್. ಇದು ಇರಬೇಕು. ಯೂನಿಫಾರ್ಮ್ ಟೆಕ್ಸ್ಚರ್ ಇರಬೇಕು, ಅಂದರೆ ಅದರ ಸರ್ಫೇಸು ಯೂನಿಫಾರ್ಮ್ ಆಗಿರಬೇಕು. ನೋ ಇಂಪ್ರೆಷನ್ ಶುಡ್ ಬಿ ಲೆಫ್ಟ್ ಆನ್ ದ ಬ್ರಿಕ್ ವೆನ್ ದ ಸ್ಕೆಚ್ ಈಸ್ ಮೇಡ್ ಬೈ ದ ಫಿಂಗರ್ ನೇಲ್. ಅದಕ್ಕೆ ಹಾರ್ಡ್ನೆಸ್ ಟೆಸ್ಟ್ ಅಂತೀವಲ್ಲ, ಇದು ಹಾರ್ಡ್ನೆಸ್ ಟೆಸ್ಟು. ಅಂದರೆ ಒಂದು ಫಿಂಗರ್ ನೇಲಿಂದ ನಾವು ಜಸ್ಟ್ ಅದ್ರ ಮೇಲೆ ಸ್ಕ್ರ್ಯಾಚ್ ಮಾಡಿದ್ರೆ ಯಾವುದೇ ಇಂಪ್ರೆಷನ್ ಬೀಳಬಾರ್ದು, ಅದಕ್ಕೆ ಹಾರ್ಡ್ನೆಸ್ ಟೆಸ್ಟ್ ಅಂತಾರೆ. ದಿಸ್ ಈಸ್ ಕಾಲ್ಡ್ ಹಾರ್ಡ್ನೆಸ್ ಟೆಸ್ಟ್. ದಿಸ್ ಈಸ್ ಹಾರ್ಡ್ನೆಸ್ ಟೆಸ್ಟ್. ಓಕೆ. ಫ್ರ್ಯಾಕ್ಚರ್ಡ್ ಸರ್ಫೇಸ್ ಶುಡ್ ನಾಟ್ ಶೋ ಲಂಪ್ ಆಫ್ ಲೈಮ್. ಓಕೆ, ಅಂದರೆ ಈ ಥರ ಒಂದು ಬ್ರಿಕ್ ಇದ್ದರೆ ಅದನ್ನು ನಾವು ಕಟ್ ಮಾಡಿಬಿಟ್ಟು ನೋಡಿದ್ರೆ ಒಳಗಡೆ ಲಂಪ್ಸ್ ಏನಿರುತ್ತಲ್ಲ, ಅದು ಏನಂದರೆ ಯಾವುದೇ ಥರ ಲಂಪ್ಸ್ ಇರಬಾರ್ದು, ಅಂದರೆ ವೈಟ್ಸ್ ಇರಬಾರ್ದು ಒಳಗಡೆ ಕಟ್ ಮಾಡಿಬಿಟ್ಟು ನೋಡಿದ್ರೆ. ರೈಟ್. ನೆಕ್ಸ್ಟ್, ಮೆಟಾಲಿಕ್ ರಿಂಗಿಂಗ್ ಸೌಂಡ್ ಈಸ್ ಪ್ರೊಡ್ಯೂಸ್ ವೆನ್ 2 bricks ಆರ್ ಸ್ಟಕ್ ವಿತ್ ಈಚ್ ಅದರ್. ಅಂದರೆ 2 ಬೀಕ್ನ ತೊಗೊಂಡ್ಬಿಟ್ಟು ನೀವು ಸಡನ್ನಾಗಿ ಅದನ್ನು ಸ್ಟ್ರಕ್ ಮಾಡಿದ್ರೆ, ಎರಡನ್ನ ಒಂದಕ್ಕೊಂದು ಹೊಡಿದ್ರೆ ಅದು ಸೌಂಡ್ ಏನಂದರೆ ಮೆಟಾಲಿಕ್ ರಿಂಗಿಂಗ್ ಸೌಂಡ್ ಬರಬೇಕು. ಬರಲಿಲ್ಲ ಅಂದರೆ ಅದ್ರದ್ದು ಏನಂದರೆ ಸ್ಟ್ರೆಂತ್ ಏನಿರುತ್ತಲ್ಲ ಸ್ವಲ್ಪ ವೀಕ್ ಇರುತ್ತೆ, ಆಯಿತಾ. ದೀಸ್ ಬ್ರಿಕ್ಸ್ ಆರ್ ಯೂಸ್ ಫಾರ್ ಪಾಯಿಂಟಿಂಗ್ ಎಕ್ಸ್ಪೋಸ್ಡ್ ಫೇಸ್ ವರ್ಕ್ ಇನ್ ಮೇಸನರಿ ಸ್ಟ್ರಕ್ಚರ್. ಫೇಸ್ ವರ್ಕ್ ಏನಿರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಟೇಬಲ್ ಫಾರ್ ವೇರಿಯಸ್ ಕ್ಲಾಸಸ್ ಆಫ್ ಬ್ರಿಕ್. ನೋಡಿ, ಈಗ ಒಂದು ಟೇಬಲ್ ಇದೆ, ಇಲ್ಲಿ ಏನು ಟೇಬಲ್ ಇದೆ ಅಂದರೆ ಬ್ರಿಕ್ ಕ್ಲಾಸು, ಫಸ್ಟ್ ಕ್ಲಾಸ್ ಬ್ರಿಕ್ಗೆ ಕ್ರಷಿಂಗ್ ಸ್ಟ್ರೆಂತು ಇದು ಇಂಪಾರ್ಟೆಂಟ್, ಆಯಿತಾ. ನಾನು ಇಲ್ಲಿ ಬರಿತೀನಿ ಇವಾಗ, ಇಂಪಾರ್ಟೆಂಟ್. ಯಾಕೆಂದರೆ ನಿಮಗೆ ಯಾವ್ದು ಮೇಲೆ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಬರೀ ಫಸ್ಟ್ ಕ್ಲಾಸ್ ಬ್ರಿಕ್ ಓದ್ಕೊಂಡೋಗಿರ್ತಾರೆ, ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸು ಗೊತ್ತೇ ಇರಲ್ಲ, ಆಯಿತಾ. ಅದಕ್ಕೆ ಸೊ ಇದನ್ನು ನೀವು ಓದಬೇಕು. ಫಸ್ಟ್ ಕ್ಲಾಸ್ದು 105 kg/cm² ಇದೆ ಆನ್ಸರ್ ಕ್ರಷಿಂಗ್ ಸ್ಟ್ರೆಂತ್. ಸೆಕೆಂಡ್ ಕ್ಲಾಸ್ದು 70 kg/cm². ಅದೇ ಕಾಮನ್ ಬಿಲ್ಡಿಂಗ್ ಬ್ರಿಕ್ಸ್ದು 35 kg/cm². ಇದನ್ನು Nm/mm²ಗೆ ನಾವು ಕನ್ವರ್ಟ್ ಮಾಡಿದ್ರೆ ಆನ್ಸರ್ಸ್ ಏನಾಗುತ್ತೆ ಹೇಳಿ, 10.5 ಆಗುತ್ತೆ. ಇದು 7 ಆಗುತ್ತೆ, ಇದು 3.5 ಆಗುತ್ತೆ. ಅಂದರೆ ಕಾಮನ್ ಬಿಲ್ಡಿಂಗ್ ಬ್ರಿಕ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ರೆ 35 ಟಿಕ್ ಮಾಡಬೇಕು. ಇಲ್ಲ ಫಸ್ಟ್ ಕ್ಲಾಸ್ ಬ್ರಿಕ್ ಅಂತ ಮೆನ್ಷನ್ ಮಾಡಿದ್ರೆ ಬರೀ ಬ್ರಿಕ್ ಅಂತ ಕೊಟ್ಟರೆ ಇದು ಟಿಕ್ ಮಾಡ್ಬೇಕು ನೀವು, ಆಯಿತಾ. ಇಫ್ ದ ಮೆನ್ಷನ್ ಯು ಫಸ್ಟ್ ಕ್ಲಾಸ್ ಬ್ರಿಕ್ 105 kg/cm², ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. ಮತ್ತೆ ಕ್ವಶನ್ ಅದೇ ಬಂದಿದೆ ಸರ್ ಅಂತಿರಲ್ಲ, ಯಾಕಂದರೆ ಎವ್ರಿ ಕ್ವಶನ್ ಪೇಪರಲ್ಲಿ ಈ ಕ್ವಶನು ರಿಪೀಟ್ ಆಗಿದೆ. ಅದಕ್ಕೆ ಯಾವ್ಯಾವ ಕ್ವಶನ್ ಏನೇನಿದೆ, ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ ಇದೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ರೀ ನಿಮಗೋಸ್ಕರ, ಆಯಿತಾ. ಯಾವ್ಯಾವ ಕ್ವಶನ್ ಇದೆ ಎಲ್ಲ ಕವರ್ ಮಾಡ್ತಾ ಇದ್ದೀನಿ, ಆಯಿತಾ. ಕ್ವಶನ್ ರಿಪೀಟ್ ಆದರೂ ಅದು ನಾನು ಬೇಕಂತ ರಿಪೀಟ್ ಮಾಡ್ತಾ ಇಲ್ಲ, ಅಲ್ಲಿ ಏನೇನು ಕ್ವಶನ್ ಇದೆ ಎಲ್ಲ ಇದರೊಳಗೆ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೇಮ್ ಕ್ವಶನ್ ಇದ್ದರೂ ನಾನೇನು ಮಾಡ್ತೀನಿ ಅಂದರೆ ಆ ಕ್ವಶನಲ್ಲಿ ಯಾವ್ದು ಆನ್ಸರ್ನ ನಾನು ಅದರಲ್ಲಿ ಕವರ್ ಮಾಡಿಲ್ಲ, ಬೇರೆ ಆಪ್ಷನ್ದು ಆನ್ಸರ್ನು ಕವರ್ ಮಾಡ್ತೀನಿ, ಆಯಿತಾ. ಈಗ ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್ ಏನಿದೆ ಹೇಳ್ಬೋದಾ? ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್ ಇವಾಗೆ ಜಸ್ಟ್ ಹೇಳಿದ್ದೆ ನಾನು, ಆಯಿತಾ. ಸೈಜ್ ಆಫ್ ಮಾಡ್ಯುಲರ್ ಬ್ರಿಕ್ 19 × 9 × 9 cm, ಆಯ್ತು. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್. ನೆಕ್ಸ್ಟ್ ಕ್ವಶನ್, ಯೂನಿಟ್ ವೇಟ್ ಆಫ್ ಬ್ರಿಕ್ ಈಸ್ ಅಬೌಟ್. ಯೂನಿಟ್ ವೇಟ್ ಕೇಳ್ತಾ ಇದ್ದಾರೆ, ಯೂನಿಟ್ ವೇಟ್ ಆಫ್ ದಿ ಬ್ರಿಕ್, ಆಯಿತಾ. ಈಗ ಯೂನಿಟ್ ವೇಟ್ ಅಂದರೆ ಏನಂದರೆ ಡೆನ್ಸಿಟಿ ಅಂತೀವಲ್ಲ, ಅದು ಮಾಸ್ ಬೈ ವಾಲ್ಯೂಮ್, ಆಯಿತಾ. ಮಾಸ್ ಬೈ ವಾಲ್ಯೂಮ್ ಏನಿದೆಯಲ್ಲ ನಮ್ಮದು, ಅದು ಮಾಡಿದಾಗ ನಮ್ದು ಯೂನಿಟ್ ಏನು ಬರುತ್ತೆ ನೋಡಿ, ಆಯಿತಾ. kN/m³. ಅದೇ ಯಾವ್ದು ಮಟೀರಿಯಲ್ ಇದೆ ಅದರ ಪ್ರಕಾರ ಅದ್ರದ್ದು ಡೆನ್ಸಿಟಿ ಇದೆ. ಇವಾಗ ಯೂನಿಟ್ ವೇಟ್ ಇದ್ರದ್ದು ಎಷ್ಟಿರುತ್ತೆ? 19 × 20 ಆರ್ 18 ಎಷ್ಟಿರುತ್ತೆ ಹೇಳಿ? 19 × 20, ಎಸ್, 19 × 20 kN/m³ ಇರುತ್ತೆ. 19 × 20 kN/m³. ಅದೇ ಬೇರೆ ಬೇರೆ ಮಟೀರಿಯಲ್ ಇದೆ ಇವಾಗ, ಆಯಿತಾ. ಅದನ್ನು ನೋಡಿ ಡಿಸ್ಕಸ್ ಮಾಡೋಣ ಇವಾಗ. ಫಾರ್ ಎಕ್ಸಾಂಪಲ್ ಇವಾಗ ಬ್ರಿಕ್ ಮೇಸನ್ರಿಗೆ ನಾವೇನು ಹೇಳ್ತಾ ಇರೋದು 19 × 20 kN/m³. ಅದೇ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್, ಇವೆರಡರದ್ದು ಡಿಫ್ರೆನ್ಸ್ ಗೊತ್ತಿದೆಯಲ್ಲ. PCC ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಮತ್ತು ರೇನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್, ಇದರಲ್ಲಿ ನಾವು ಆ್ಯಸ್ ಎ ಸ್ಟೀಲ್ ಪ್ರೊವೈಡ್ ಮಾಡೋದಿಲ್ಲ, ಇದರಲ್ಲಿ ಸ್ಟೀಲ್ ಪ್ರೊವೈಡ್ ಮಾಡ್ತೀವಿ,
ಅಷ್ಟು ಡಿಫ್ರೆನ್ಸ್ ಇರೋದು. ಓಕೆ, ಸೊ ಇದನ್ನು ನಾವೇನಂತಾರೆ 22 to 24 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್, ಇದು 25 ಆರ್ ಸಿ ಸಿದು ಏನಿದೆ 25 ಕಿಲೋ ನ್ಯೂಟನ್ ಮೀಟರ್ ಕ್ಯೂಬ್ ಅಂತ ನಾವು ಡಿಸೈನ್ಗೂ ತೋತೀವಿ. ಲೈವ್ ಮೋಟಾರು 17 to 18 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಇದೆ. ಮತ್ತು ಸಿಮೆಂಟ್ ಮೋಟಾರ್ದು 20 to 25 ಆಯಿತಾ. ಅದೇ ಸ್ಟೀಲ್ದು 78 to 80 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಇದೆ. ಬಟ್ ನಾವು ಕೆ ಜಿ ಎಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ಸ್ಟೀಲ್ದು 7850 ಆಯಿತಾ. ಸ್ಟೀಲ್ದು 7850 ಕೆ ಜಿ ಪರ್ ಮೀಟರ್ ಕ್ಯೂಬ್ ಆಗುತ್ತೆ ಡೆನ್ಸಿಟಿ ಆಯಿತಾ, 7850. ನೆಕ್ಸ್ಟು ಬಿಟಮನ್ದು 10 to 11 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಸಿಮೆಂಟ್ದು 14.4 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಇದೆ ಆಯಿತಾ. ಸೊ ಇದು ಯಾವಾಗ ನೀವು ಕನ್ವರ್ಷನ್ ಮಾಡ್ಕೋತೀರಾ ಇದ್ರದ್ದು ಎಲ್ಲದ್ರದ್ದು ಯೂನಿಟ್ ಒಂದೇ ಕಾಮನ್ ಆಗಿದೆ, ಅದು ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಇದೆಲ್ಲ ಏನು ಯೂನಿಟ್ ಇದೆಯಲ್ಲ ಇದ್ರದ್ದು ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಈಸ್ ದ ಯೂನಿಟ್ ಫಾರ್ ದಿಸ್ ಆಲ್ ದ ರಿಸಲ್ಟ್ಸ್. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್, ಕಿಂಗ್ ಕ್ಲೋಸರ್ ಆರ್ ರಿಲೇಟೆಡ್ ಟು. ಕಿಂಗ್ ಕ್ಲೋಸರ್ ಯಾವುದಕ್ಕೆ ರಿಲೇಟೆಡ್ ಇದೆ? ನೆಕ್ಸ್ಟ್ ಕ್ವಶನ್ ನಂಬರ್ 8, ಕಿಂಗ್ ಕ್ಲೋಸರ್ಸ್ ಆರ್ ರಿಲೇಟೆಡ್ ಟು. ನೋಡಿ, ಫಸ್ಟ್ ಆಪ್ಷನ್ ನೋಡೋದು ಅರ್ಥ ಮಾಡ್ಕೊಳ್ಳಿ. ಕಿಂಗ್ ಕ್ಲೋಸರ್ ಎಲ್ಲಿ ಯೂಸ್ ಆಗುತ್ತೆ ಫಸ್ಟ್ ನಿಮಗೆ ನೆನಪಿರಬೇಕು. ಆಪ್ಷನ್ ನೋಡಿ, ಡೋರ್ಸ್ ವಿಂಡೋಸಲ್ಲಿ ಕ್ಲೀನ್ ಕ್ಲೋಸರ್ ಯೂಸ್ ಆಗೋಲ್ಲ ಆಯಿತಾ. ಕಿಂಗ್ ಪೋಸ್ಟ್ ಟ್ರಸ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕ್ವಿನ್ ಪೋಸ್ಟ್ ಟ್ರಸ್ ಓಕೆ ಏನೋ ಇರ್ಬೋದು, ಯಾರಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆಯಿತಾ. ಕ್ವಿನ್ ಪೋಸ್ಟ್ ಟ್ರಸ್ಸು ಬೇರೆ, ಟ್ರಸ್ ಅಂದರೆ ಈ ಥರ ಇರುತ್ತೆ ಆಯಿತಾ, ಈ ಥರ ಯೂಸ್ ಮಾಡ್ತಾರೆ ಅದು ಟ್ರಸ್ಸಸ್ಸು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬ್ರಿಕ್ ಮೇಸನ್ರಿ, ಆನ್ಸರ್ ಈಸ್ ಬ್ರಿಕ್ ಮೇಸನ್ರಿ. ನೋಡಿ, ಇರ್ರೆಲೆವೆಂಟ್ ಆಪ್ಷನ್ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತಾರೆ, ಆದರೆ ನೀವು ಕರೆಕ್ಟಾಗಿ ಓದಿದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿದ ತಕ್ಷಣ ಟಕ್ ಅಂತ ನೀವು ಆನ್ಸರ್ ಮಾಡ್ಬೋದು ಆಯಿತಾ. ನೋಡಿ, ಇವಾಗ ಸ್ವಲ್ಪ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೋಸರ್ಸ್ ಅಂದರೆ ಏನು ಅಂತ. ಸೊ ಇದ್ರದ್ದು ಆನ್ಸರ್ ಅಂತೂ ಗೊತ್ತಾಯ್ತಲ್ಲ, ಬ್ರಿಕ್ ಮೇಸನ್ರಿ. ಇವಾಗ ಕ್ಲೋಸರ್ ಅಂದ್ರೆ ಏನು ಅದು ಅರ್ಥ ಮಾಡ್ಕೊಳ್ಳಿ ವಿತ್ ಸ್ಕೆಚಸ್. ಸ್ವಲ್ಪ ಸ್ಕೆಚಸ್ ಇದೆ, ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲೋಸರ್ ಈಸ್ ಎ ಪೋರ್ಷನ್ ಆಫ್ ಎ ಬ್ರೇಕ್ ವಿತ್ ಕಟ್ ಮೇಡ್ ಲಾಂಜಿಟ್ಯೂಡ್ನಲ್ಲಿ, ಅಂದರೆ ಲಾಂಜಿಟ್ಯೂಡ್ನಲ್ಲಿ ಕಟ್ ಮಾಡ್ತಾರೆ. ಇಲ್ಲಿದೆ ನೋಡಿ ಆಯಿತಾ, ಈ ಥರ ಲಾಂಜಿಟ್ಯೂಡ್ನಲ್ಲಿ ಕಟ್ ಮಾಡ್ತಾರೆ ಆಯಿತಾ. ಸೊ ಕಿಂಗ್ ಕ್ಲೋಸರ್ ಈಸ್ ಅ ಪೋರ್ಷನ್ ಆಫ್ ದಿ ಬ್ರಿಕ್. ಈಗ ಕಿಂಗ್ ಕ್ಲೋಸರ್ ಬಗ್ಗೆ ಹೇಳ್ತಾ ಇದ್ದಾರೆ. ಈಸ್ ಎ ಪೋರ್ಷನ್ ಆಫ್ ದಿ ಬ್ರಿಕ್ ವಿಚ್ ಈಸ್ ಕಟ್ ಇನ್ ಸಚ್ ಎ ವೇ ದ್ಯಾಟ್ ದ ವಿಡ್ತ್ ಆಫ್ ಒನ್ ಆಫ್ ಇಟ್ಸ್ ಎಂಡ್ ಈಸ್ ಹಾಫ್. ಒನ್ ಆಫ್ ಇಟ್ ಎಂಡ್ ಈಸ್ ಹಾಫ್ ಅಂದರೆ ಒಂದು ಏನಂದರೆ ಹಾಫ್ ಇದೆ ಆಯಿತಾ. ಇಲ್ಲಿ ಕಿಂಗ್ ಕ್ಲೋಸರ್ ಬಗ್ಗೆ ಹೇಳ್ತಾ ಇದ್ದಾರೆ. ಒನ್ ವಿಡ್ತ್ ಏನಿದೆ ಹಾಫ್ ಇದೆ ಆ್ಯಂಡ್ ಫುಲ್ ಬ್ರಿಕ್, ವೈಲ್ ದ ವಿಡ್ತ್ ಅಟ್ ಅದರ್ ಎಂಡ್ ಈಸ್ ಈಕ್ವಲ್ ಟು ದ ಫುಲ್ ವಿಡ್ತ್. ಈ ಥರ ಆಯಿತಾ ಕಿಂಗ್ ಕ್ಲೋಸರ್ ಈ ಥರ ಇರುತ್ತೆ ನೋಡಿ. ಈ ಥರ ಇದ್ರದ್ದು ಅಂದರೆ ಇಲ್ಲಿ ನೋಡಿ, ಇದ್ರದ್ದು ಮೀನಿಂಗ್ ಏನಂದರೆ ಈ ಕಡೆದು ಲೆಂತ್ ಫುಲ್ ಲೆಂತ್ ಇದೆ, ಇದ್ರದ್ದು ಹಾಫು, ಆಮೇಲೆ ಇದ್ರದ್ದು ಹಾಫು, ಎರಡರದ್ದು ಹಾಫ್ ಕಟ್ ಮಾಡಿ ಈ ಥರ ಆ್ಯಂಗಲಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ನಾವು ಏನಂತೀವಿ ಕಿಂಗ್ ಕ್ಲೋಸರ್ ಅಂತೀವಿ ಆಯಿತಾ. ನೆಕ್ಸ್ಟು, ಇಟ್ ಈಸ್ ಅಬ್ಟೈನ್ಡ್ ಬೈ ಕಟಿಂಗ್ ಟ್ರ್ಯಾಂಗ್ಯುಲರ್ ಪೀಸ್ ಬಿಟ್ವೀನ್ ದ ಸೆಂಟರ್ ಆಫ್ ಒನ್ ಎಂಡ್ ಆ್ಯಂಡ್ ದ ಸೆಂಟರ್ ಆಫ್ ಅದರ್ ಎಂಡ್ ಆಯಿತಾ. ಹೇಳ್ದಲ್ಲ ಇವಾಗ ಸೆಂಟರಿಂದ ಸೆಂಟರ್ ಕಟ್ ಮಾಡ್ತಾರೆ. ದೇರ್ ಆರ್ ಅದರ್ ಟೈಪ್, ಬೇರೆ ಟೈಪ್ನೂ ಇದೆ ನೋಡಿ, ಜಸ್ಟ್ ನಿಮಗೆ ಡಿಸ್ಕಸ್ ಮಾಡೋಕ್ಕೆ ಅರ್ಥ ಆಗುತ್ತೆ ಆರಾಮಾಗಿ ನಿಮ್ಗೆ ಸ್ಕೆಚಸ್. ಅದಕ್ಕೆ ನಾನು ಹಾಕ್ತಾ ಇರೋದು ಆಯಿತಾ, ನಿಮಗೋಸ್ಕರ ತುಂಬ ಕಷ್ಟಪಟ್ಟು ಎಲ್ಲ ಹಾಕ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ನೋಡಿ ಆಯಿತಾ, ನಿಮಗೋಸ್ಕರನೇ ಮಾಡ್ತಾ ಇರೋದು. ಎಲ್ಲ ನಿಮಗೆ ಎಷ್ಟು ಫಿಗರ್ಸ್ ಬೇಕು, ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನೆಲ್ಲ ಎನಲೈಸ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇರೋದು ಆಯಿತಾ. ನಿಮಗೋಸ್ಕರನೇ ಎಲ್ಲ ವಿಡಿಯೋಸ್ ಇದೆ. ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಆಯಿತಾ. ಯಾಕೆಂದರೆ ಎಲ್ಲರೂ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾ ಇರೋದು, ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಇವಾಗಾದರೂ ಎಲ್ಲರೂ ನೋಡಿ. ಕ್ವಿನ್ ಕ್ಲೋಸರ್ ಆಯಿತಾ, ಇದನ್ನು ಹಾಫ್ ಲೆಂತ್ ಮತ್ತು ಹಾಫ್ ವಿಡ್ತ್ ಈ ಥರ ಕಟ್ ಮಾಡ್ತಾರೆ. ಅಲಾಂಗ್ ದ ಲೆಂತ್ ಅಲಾಂಗ್ ದ ವಿಡ್ತ್. ಕ್ವಿನ್ ಕ್ಲೋಸರ್ ಇದು ಹಾಫ್ ಆಯಿತು. ಕ್ವಾರ್ಟರ್ ಅಂದರೆ ಒನ್ ಫುಲ್ ಲೆಂತ್ ಕಟ್ ಮಾಡಿಬಿಟ್ಟು ಒನ್ ಫುಲ್ ಬ್ರೆಡ್ತಲ್ಲಿ ಕಟ್ ಮಾಡ್ತಾರೆ. ಬ್ರೆಡ್ತ್ ವೈಸು ಮತ್ತು ಲೆಂತ್ ವೈಸ್ ಎರಡು ಹಾಫ್ ಕಟ್ ಮಾಡ್ತಾರೆ ಓಕೆ. ಆಮೇಲೆ ಕಿಂಗ್ ಕ್ಲೋಸರ್ ಜಸ್ಟ್ ಹೇಳಿದ್ದೆ. ಬೆವಲ್ಡ್ ಕ್ಲೋಸರ್ ಅಂದರೆ ಒಂದು ಕಡೆ ಹಾಫು ಅಲಾಂಗ್ ದ ವಿಡ್ತು ಹಾಫ್ ಇರುತ್ತೆ, ಅಲಾಂಗ್ ದ ಲೆಂತು 0 ಇರುತ್ತೆ ಆಯ್ತಲ್ಲ. ಈ ಥರ ಇದನ್ನು ಕಟ್ ಮಾಡ್ಕೊತಾರೆ. ಮೀಟ್ರೇಡ್ ಅಂದರೆ ಇದ್ರದ್ದು ಹಾಫ್ ಇರುತ್ತೆ ಆಯಿತಾ, ಮತ್ತೊಂದು ಆ್ಯಂಗಲ್ದು ಏನಿರುತ್ತೆ ಇಲ್ಲಿ 0 ಮಾಡ್ಕೋತಾರೆ, ಈ ಥರ ಕಟ್ ಮಾಡ್ಕೋತಾರೆ. ಇದು ಮೀಟ್ರೇಡ್. ಇದನ್ನು ನೀವು ಏನಂದರೆ ಒಂದು ಸ್ಕೆಚ್ ಥರ ನೆನಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ವಾಟರ್ ಅಬ್ಸರ್ಪ್ಷನ್ ಫಾರ್ ಎ ಗುಡ್ ಬ್ರಿಕ್ ಶುಡ್ ನಾಟ್ ಬಿ ಮೋರ್ ದೆನ್. ವಾಟರ್ ಅಬ್ಸರ್ಪ್ಷನ್ ಎಷ್ಟಿರಬೇಕು ನೋಡಿ. ವಾಟರ್ ಅಬ್ಸರ್ಪ್ಷನ್ ಯಾವತ್ತು ನಾವು ಡ್ರೈ ವೇಟಿಂದ ಕಂಪೇರ್ ಮಾಡ್ತೀವಿ, ಡ್ರೈ ವೇಟ್ನ ತೊಗೊಳ್ತೀವಿ ಆಯಿತಾ. ಇಲ್ಲಿ ನೋಡಿ ಸ್ಯಾಚುರೇಟೆಡ್ ವೇಟ್ ಅಂತ ಕೊಟ್ಟಿದ್ದಾರೆ, ಇವೆರಡು ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಫಸ್ಟು ಯು ಹ್ಯಾವ್ ಟು ಅಂದರೆ ನೀವು ಫಸ್ಟು ಆಪ್ಷನ್ ಎಲಿಮಿನೇಟ್ ಮಾಡೋದು ಕಲಿಬೇಕು ಆಯಿತಾ. ಇನ್ನು ನೋಡಿ ಇವೆರಡು ಆಪ್ಷನ್ ಬರೋಲ್ಲ, ಯಾಕೆಂದರೆ ನಾವು ತೊಗೊಳ್ಳೋದೇ ಡ್ರೈ ವೇಟ್ ಮೇಲೆ. ಮತ್ತು ಅದನ್ನು ಹೇಳಿದ್ದೀನಿ 20% ಆಫ್ ಡ್ರೈ ವೇಟ್ ಅಂತ ನಾನು ನಿಮಗೆ ಹೇಳಿದ್ದೀನಿ ಆಯಿತಾ. 20%. ಇವಾಗ ಇಲ್ಲಿ 20% ಕೊಟ್ಟಿಲ್ಲ, ಬಟ್ ನಿಯರೆಸ್ಟ್ ಆನ್ಸರ್ ಯಾವುದಿದೆ
20ಗೆ 15% ಇದೆ. ಸೊ ಅದ್ರದ್ದು ಆನ್ಸರ್ ಏನಾಗುತ್ತೆ 15% ಆಫ್ ಇಟ್ಸ್ ಡ್ರೈ ವೇಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ನಾವು 20%, ಬಟ್ ಆನ್ಸರ್ ಇಸ್ 20, ಬಟ್ ದೇ ಹ್ಯಾವ್ ನಾಟ್ ಗಿವನ್. ನೋಡಿ, ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಕ್ವಶನ್ಸ್ ಕೊಡ್ತಾರೆ. ಅದಕ್ಕೆ ನೀವು ಈ ಥರ ನೀವು ನೆನ್ಪಿಟ್ಕೋಬೇಕು. ಮತ್ತು ಡ್ರೈ ವೇಟ್ ಅದನ್ನು ನೋಡಿ, ಬರೀ 15 ನೋಡಿಬಿಟ್ಟು ಟಿಕ್ ಮಾಡಿದ್ರೆ ಆಯ್ತು, ಹೋಯ್ತು ಮತ್ತೆ. ಓಕೆ, ಅರ್ಥ ಆಯ್ತಲ್ಲ. ಇವಾಗ ನೋಡಿ ಸ್ವಲ್ಪ ನೋಡಿ. ಸೊ ಫಾರ್ ಎ ಗುಡ್ ಬ್ರಿಕ್ ವೆನ್ ಕೆಪ್ಟ್ ಇಮರ್ಜ್ ಇನ್ ವಾಟರ್ ಫಾರ್ 24 hours, ಅಂದರೆ 24 hours ಒಂದು ಬ್ರಿಕ್ನ ತೊಗೊಂಡ್ಬಿಟ್ಟು ಯಾವಾಗ ನೀವು ಇಮರ್ಸ್ ಮಾಡ್ತೀರಾ, ಆಯಿತಾ, 24 hours ಇಮರ್ಸ್ ಮಾಡಿಬಿಟ್ಟು ಅದನ್ನು ಒಂದು ಬಕೆಟಲ್ಲಿ ಅಲ್ಲ ಒಂದು ಬೀಕರಲ್ಲಿ, ಆಮೇಲೆ ಏನು ಮಾಡಬೇಕು, ಅದು 20% ಆಫ್ ಡ್ರೈ ವೇಟ್ಗಿಂತ ಜಾಸ್ತಿ ಆಗಬಾರ್ದು. ಬಟ್ ಇದು ಈ ಆಪ್ಷನಲ್ಲಿ 20 ಕೊಟ್ಟಿಲ್ಲ, 15 ಕೊಟ್ಟಿದ್ದಾರೆ. ಅದಕ್ಕೆ 15ನ ಸೆಲೆಕ್ಟ್ ಮಾಡಬೇಕು. ಆಯಿತಾ. ಕ್ವಶನ್ ಯಾವ ಥರ ಕೊಟ್ಟಿದ್ದಾರೆ ಅದ್ರ ಮೇಲೆ ಚೇಂಜ್ ಆಗುತ್ತೆ. ಎಲ್ಲದಕ್ಕೂ ಒಂದೇ ಕಾನ್ಸೆಪ್ಟು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಬೇಸಿಕ್ಸ್ ಏನಿದೆ ಅದು ಫಿಕ್ಸ್ ಇರುತ್ತೆ. ಆಯಿತಾ. ಬೇಸಿಕ್ಸ್ನ ಚೇಂಜ್ ಆಗೋದಿಲ್ಲ, ಬೇಸಿಕಲ್ಲಿ ಏನೂ ಚೇಂಜ್ ಆಗಲ್ಲ. ಕ್ವಶನ್ ಯಾವ ಥರ ಕೊಟ್ಟಿದ್ದಾರೆ ಅದನ್ನು ನೋಡಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಕ್ಲೇ ಬ್ರಿಕ್ಸ್ ಆರ್ ಮೇಡ್ ಆಫ್ ಅರ್ತ್ ಹ್ಯಾವಿಂಗ್. ಕ್ಲೇ ಬ್ರಿಕ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಇವಾಗ. ಕ್ಲೇ ಬ್ರಿಕ್ಸ್ ಇವಾಗ ನೀವು ಕಲ್ತಿರೋದೆಲ್ಲ ಕ್ಲೇ ಬ್ರಿಕ್ಸೇ. ನೋಡಿ ಹೇಳಿ ಇವಾಗ ಯಾವುದರಿಂದ ಮಾಡಿರ್ತಾರೆ. ನಿಯರ್ಲಿ ಈಕ್ವಲ್ ಪ್ರೊಪೋರ್ಷನ್ ಆಫ್ ಸಿಲಿಕಾ ಅಲ್ಯೂಮಿನಾನ, ಈಕ್ವಲ್ ಪ್ರೊಪೋರ್ಷನ್ ಆಫ್ ಅಲ್ಯೂಮಿನಾ, ಸಿಲಿಕಾ ಆ್ಯಂಡ್ ಲೈಮ್, 35% ಆಫ್ ಸಿಲಿಕಾ ಆ್ಯಂಡ್ 10 to 20% ಆಫ್ ಅಲ್ಯೂಮಿನಾ, 10 to 12. ನೋಡಿ, ಸಿಲಿಕಾ ಯಾವತ್ತೂ ಜಾಸ್ತಿ ಇರುತ್ತೆ ನಮ್ಮ ಬ್ರಿಕ್ ಅರ್ಥಲ್ಲಿ. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಸಿಲಿಕಾ ಯಾವತ್ತೂ ಜಾಸ್ತಿ ಇರುತ್ತೆ, ಅದು ಇಲ್ಲಿ ಇಲ್ಲ. ಇದರಲ್ಲಿ ನೋಡಿ, ನಿಯರ್ಲಿ ಈಕ್ವಲ್ ಪ್ರೊಪೋರ್ಷನ್ ಆಫ್ ಸಿಲಿಕಾ ಆ್ಯಂಡ್ ಅಲ್ಯೂಮಿನಾ ಅಂತ ಹೇಳ್ತಾ ಇದ್ದಾರೆ. ಈಕ್ವಲ್ ಪ್ರೊಪೋರ್ಷನ್ ಅಂದರೆ ಇದು ಆಗೋದಿಲ್ಲ. ಈಕ್ವಲ್ ಪ್ರೊಪೋರ್ಷನ್ ಆಫ್ ಅಲ್ಯೂಮಿನಾ ಆ್ಯಂಡ್ ಸಿಲಿಕಾ ಅಂತ ಇದ್ದಾರೆ, ಅದು ಆಗೋದಿಲ್ಲ. ಆಯಿತಾ. ಸೊ 35ಲಿಂದ 70% ಸಿಲಿಕಾ ಮತ್ತು ಅಲ್ಯೂಮಿನಾ ಇರುತ್ತೆ. ಸಾರಿ, ಸಿಲಿಕಾ ಇರುತ್ತೆ, 10 to 20% ಅಲ್ಯೂಮಿನಾ ಇರುತ್ತೆ. ಸೊ ಇವೆರಡು ಆಪ್ಷನ್ ಆಗೋದಿಲ್ಲ, ಇದೂ ಆಗೋದಿಲ್ಲ, ಇದೂ ಆಗೋದಿಲ್ಲ. ಸೊ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಯಿತಾ. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ, ಬಟ್ ಅವರು ಕ್ವಶನ್ನ ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿದ್ದಾರೆ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ. ಜಸ್ಟ್ ಅದೇ ಇರುತ್ತೆ, ಬಟ್ ನಿಮ್ಮ ಬೇಸಿಕ್ ಪಕ್ಕ ಇದ್ರೆ ಆರಾಮಾಗಿ ಟಿಕ್ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ಲ. ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಇದೇ ನಿಮ್ಮ ಫಸ್ಟ್ ಕ್ವಶನ್ ಇದೇ ಇತ್ತು. ಸಿಲಿಕಾ 50 to 60, ಅಲ್ಯೂಮಿನಾ 20 to 30, ಲೈಮ್ 5%, ಫೆರಿಕ್ ಆಕ್ಸೈಡ್ 5 to 6, ಮ್ಯಾಗ್ನೀಷಿಯಾ 1%, ಮತ್ತು ಉಳಿದಿರೋದೆಲ್ಲ ಸ್ಮಾಲ್ ಪರ್ಸೆಂಟೇಜಲ್ಲಿ ಇರುತ್ತೆ ಅಂತ ಫಸ್ಟ್ ಕ್ವಶನಲ್ಲೇ ಹೇಳಿದ್ದೆ. ಆಯಿತಾ. ಮತ್ತೆ ಕ್ವಶನ್ ರಿಪೀಟ್ ಆಗಿದೆ, ಬಟ್ ಇನ್ ದ ಡಿಫ್ರೆಂಟ್ ಮ್ಯಾನರ್. ಆಯಿತಾ. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ಮಾಡ್ಯುಲರ್ ಬ್ರಿಕ್ ರಿಕ್ವೈರ್ಡ್ ಫಾರ್ 1 cubic meter ಆಫ್ ಬ್ರಿಕ್ ಮೇಸನ್ರಿ ಆರ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಯಿತಾ. ಸರ್ ವೆರಿ ಇಂಪಾರ್ಟೆಂಟ್ ಅಂತೀರಾ, ಬರೋದಿಲ್ಲ ಅಂತೀರಾ? ಇಲ್ಲ, ಇಂಪಾರ್ಟೆಂಟ್ ಇದೆ. SSC JEಯಲ್ಲಿ ಎಷ್ಟು ಸಲ ಕೇಳಿಲ್ಲ, ಅಥವಾ KPSC AE JEಯಲ್ಲಿ ಎಷ್ಟು ಸಲ ಕೇಳಿಲ್ಲ ಹೇಳಿ. ತುಂಬ ಸಲ ರಿಪೀಟ್ ಮಾಡಿದ್ದಾರೆ ಕ್ವಶನು. ಆಯಿತಾ. ಇದೇ ಥರ ಕೇಳ್ತಾರೆ. ಸೊ ನಂಬರ್ ಆಫ್ ಬ್ರಿಕ್ಸ್ ಯಾವತ್ತು ನೋಡಿ 500 ಬೇಕು. ಆಯಿತಾ. 500 ಬೇಕು. ಸೊ ಅದನ್ನು ಕ್ಯಾಲ್ಕುಲೇಷನ್ನು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ನೋಡಿ, ನಾಮಿನಲ್ ಸೈಜ್ ಆಫ್ ದಿ ಬ್ರಿಕ್ ನಮ್ದು ಏನಿದೆ 20 into 10 into 10 centimeter ಇದೆ. ವಿತ್ ಮೋಟರ್ ನಾನು ಮಾತಾಡ್ತಾ ಇರೋದು, ವಿತೌಟ್ ಅಲ್ಲ. ಯಾಕೆಂದರೆ ನಾವು ಯೂಸ್ ಮಾಡ್ತಾ ಇರೋದು ವಾಲ್ ಅಲ್ಲಲ್ಲ, ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ನೀವು ಬರೀ 19 into 9 ತೊಂದರೆ 1 centimeter ನೀವು ಇನ್ಕ್ಲೂಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದನ್ನು ಕನ್ಸಿಡರ್ ಆಗೋದಿಲ್ಲ ಅದು. ಸೊ ಯಾವ ಥರ ನಂಬರ್ ಆಫ್ ಬ್ರಿಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅವ್ರು ಕೇಳ್ತಿರೋದು 1 meter ಕ್ಯೂಬ್ಗೆ. ಸೊ ನಮ್ಮದು ಯಾವತ್ತೂ ವರ್ಕ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವರ್ಕ್ ಈಕ್ವಲ್ ಟು ನಮ್ದು ಏನು ಕ್ವಾಂಟಿಟಿ ಇದೆಯಲ್ಲ ಅದು ಈಕ್ವಲ್ ಟು ವರ್ಕ್ ಏನಿದೆ, ಎಷ್ಟು ವರ್ಕ್ ಇದೆ, ಮತ್ತು ನಮ್ಮದು ವಾಲ್ಯೂಮು. ಈಗ ವರ್ಕ್ ಎಷ್ಟಿದೆ, 1 meter ಕ್ಯೂಬ್ ವರ್ಕ್ ಇದೆ. ಆಮೇಲೆ ನಮ್ಮದು ವಾಲ್ಯೂಮ್ ಏನಾಗುತ್ತೆ ಬ್ರಿಕ್ದು ಇಲ್ಲಿದೆ ನೋಡಿ. ಸೊ ವಾಲ್ಯೂಮ್ ಇದಾಗುತ್ತೆ. ಇದನ್ನು ಯಾವಾಗ ನೀವು ಡಿವೈಡ್ ಮಾಡ್ತೀರಾ ನಿಮಗೆ 500 ಆನ್ಸರ್ ಬರುತ್ತೆ. ಸಿಂಪಲ್ ಆಗಿದೆ, ಬಟ್ ನೆನ್ಪಿಟ್ಕೋಬೇಕು. ಈಗ ನೋಡಿ, ಇವಾಗ ಅವ್ರು ಏನು ನಿಮಗೆ ಮತ್ತೆ ಇದನ್ನು ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ಬೋದು. ನಿಮಗೆ 1 meter ಕ್ಯೂಬ್ ಕೇಸಲ್ಲಿ ಅವ್ರು 1 meter ಕ್ಯೂಬ್ ಬಿಟ್ಟು 10 meter ಕ್ಯೂಬ್ ಅಂತ ಕೊಟ್ಟರೆ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಈ 1 ಪ್ಲೇಸಲ್ಲಿ 10 ಹಾಕೋಬೇಕು. ಇಲ್ಲಿ 10 ಹಾಕೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ ಅಷ್ಟು ಆನ್ಸರ್ ಟಿಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 12. ದ ಪ್ಲಾಸ್ಟಿಸಿಟಿ ಟು ಮೌಲ್ಡ್ ಬ್ರಿಕ್ ಇನ್ ಸೂಟಬಲ್ ಶೇಪ್ ಈಸ್ ಕಂಟ್ರಿಬ್ಯೂಟೆಡ್ ಬೈ. ತುಂಬ ಈಸಿ ಕ್ವಶನ್ ಇದೆ. ಹೇಳಿ, ಪ್ಲಾಸ್ಟಿಸಿಟಿ ಯಾವುದರಿಂದ ಬರುತ್ತೆ? ಸಿಲಿಕಾನ, ಲೈಮಾ, ಇಲ್ಲ ಅಲ್ಯೂಮಿನಾ, ಇಲ್ಲ ಮ್ಯಾಗ್ನೀಷಿಯಾ? ಹೇಳ್ಬೋದಾ? ಲೈಮ್, ಸಿಲಿಕಾ, ಅಲ್ಯೂಮಿನಾ, ಮ್ಯಾಗ್ನೀಷಿಯಾ ಯಾವ್ದು ಆನ್ಸರು ಹೇಳಿ? ಅಲ್ಯೂಮಿನಾ. ಯಾಕೆ ಹೇಳಿ? ಲೈಮು, ಸಿಲಿಕಾ ಇವೆಲ್ಲ, ಮ್ಯಾಗ್ನೀಷಿಯಾ ಅಂತೂ ಕಲರ್ ಬಗ್ಗೆ ಮಾತಾಡುತ್ತೆ, ಲೈಮು ಮತ್ತು ಸಿಲಿಕಾ ಇವು ಸ್ಟ್ರೆಂತ್ ಬಗ್ಗೆ ಮಾತಾಡುತ್ತೆ. ಓಕೆ, ಅದಕ್ಕೆ ಅಲ್ಯೂಮಿನಾ ಇಂಪಾರ್ಟೆಂಟು. Alumina is the principal and most important constituent of good clay as it absorbs water and imparts the plastic qualities so that the brick can be molded. Mold ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದು? ಅಲ್ಯೂಮಿನಾ. ಕ್ಲೇ ಹ್ಯಾವಿಂಗ್ ಹೈ ಅಲ್ಯೂಮಿನಾ ಆರ್ ಫೌಂಡ್ ಟು ಬಿ ವೆರಿ ರಿಫ್ಯಾಕ್ಟರಿ. ಆಯಿತಾ. ಕ್ಲೇ ಇರಬಾರ್ದು. ನೋಡಿ, ಇವಾಗ ಜಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ.
ಸಿಲಿಕಾ ಕಂಟೆಂಟ್ ಎಷ್ಟಿರಬೇಕು 50 to 60%. ಇದು ಏನು ಕೊಡುತ್ತೆ, ಪ್ರೊವೈಡ್ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್ ಆ್ಯಂಡ್ ಡ್ಯೂರಬಿಲಿಟಿ ಟು ದ ಬ್ರಿಕ್ಸ್. ನೋಡಿ ನಾನು ಜಸ್ಟ್ ಹೇಳಿದ್ದೆ, ಸ್ಟ್ರೆಂತ್ ಬಗ್ಗೆ ಮಾತಾಡುತ್ತೆ ಯಾವುದು ಸಿಲಿಕಾ, ಅಲ್ಯೂಮಿನಿಯಂ ಏನು ಮಾತಾಡುತ್ತೆ ಪ್ಲಾಸ್ಟಿಸಿಟಿ ಬಗ್ಗೆ ಮಾತಾಡುತ್ತೆ, ಅದು 20-30% ಇರುತ್ತೆ. ಲೈಮ್ ಫಂಕ್ಷನ್ ಏನಿದೆ, ಲೈಮ್ ಏನು ಅನ್ನುತ್ತೆ, ಏನು ಕೆಲಸ ಮಾಡುತ್ತೆ, ಇದೇನು ಮಾಡುತ್ತೆ ಅಂದರೆ ಬರ್ನಿಂಗ್ ಮತ್ತು ಬೈಂಡಿಂಗ್ ಪಾರ್ಟಿಕಲ್ಸ್ ಟುಗೆದರ್ಗೆ ಹೆಲ್ಪ್ ಮಾಡುತ್ತೆ. ಆಯಿತಾ, ಸಿಲಿಕಾಗೆ ಬರ್ನ್ ಮಾಡೋಕ್ಕೆ ಲೈಮ್ ಹೆಲ್ಪ್ ಮಾಡುತ್ತೆ. ಮ್ಯಾಗ್ನೀಷಿಯಮ್ ಮತ್ತು ಐರನ್ ಆಕ್ಸೈಡ್ ಎರಡೂ ಕಲರ್, ಆಯಿತಾ, ರೆಡ್ ಕಲರ್ ಯಾವ್ದು ಕೊಡುತ್ತೆ, ಐರನ್ ಆಕ್ಸೈಡ್ ಇಂಪ್ರೂವ್ ಇಂಪರ್ಮೇಬಿಲಿಟಿ ಆ್ಯಂಡ್ ಡ್ಯೂರಬಿಲಿಟಿ, ಮತ್ತು ಯೆಲ್ಲೋಯಿಶ್ ಟಿಂಟ್ ಇದು ಕೊಡುತ್ತೆ. ಈ ಥರ ನೆನಪಿಡಬೇಕು. ಆಯಿತಾ, ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ನೋಟ್ಸ್ ತೊಗೊಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 13. ಕ್ರಷಿಂಗ್ ಸ್ಟ್ರೆಂತ್ ಆಫ್ ಫಸ್ಟ್ ಕ್ಲಾಸ್ ಬ್ರಿಕ್ ಈಸ್. ಕ್ರಷಿಂಗ್ ಸ್ಟ್ರೆಂತ್ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಸೊ 10 ಪಾಯಿಂಟ್ ನೋಡಿ, ಫಸ್ಟ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಆಯಿತಾ, ನಾರ್ಮಲ್ ಬ್ರಿಕ್ಸ್ ಅಂತ ಕೊಟ್ಟಿದ್ರೆ 3.5. ಆಯಿತಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾರ್ಮಲ್ ಬ್ರಿಕ್ ಅಂತ ಕೊಟ್ಟರೆ 3.5, ಇಲ್ಲಿ ಫಸ್ಟ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ 10.5. ಇಲ್ಲಿ ನೋಡಿ, ಇಲ್ಲ ಹೇಳಿದ್ದೀನಿ ಇವಾಗ. ಕಾಮನ್ ಬಿಲ್ಡಿಂಗ್ ಬ್ರಿಕ್ಸ್ಗೆ 3.5 ಇದೆ. ಇದೇನಿದೆ ವಾಟರ್ ಅಬ್ಸರ್ಪ್ಷನ್, ಅಂದರೆ ಇದು ಥರ್ಡ್ ಕ್ಲಾಸ್ ಬ್ರಿಕ್ ಅನ್ಬೋದು ಇದಕ್ಕೆ. ಆಯಿತಾ, ಇಲ್ಲಿದೆ ಥರ್ಡ್ ಕ್ಲಾಸ್ ಬ್ರಿಕ್ಕು. ಅದರದ್ದು ಸ್ಟ್ರೆಂತ್ 5 Nm/m², ಮತ್ತು ಅದರದ್ದು ಒಂದು ನಿಮಿಷ. ಸೊ ಅದ್ರದ್ದು ವಾಟರ್ ಅಬ್ಸರ್ಪ್ಷನ್ 23%. ಸೆಕೆಂಡ್ ಕ್ಲಾಸ್ ಬ್ರಿಕ್ದು 5 Nm/m², ಅದರದ್ದು ವಾಟರ್ ಅಬ್ಸರ್ಪ್ಷನ್ 22%. ಫಸ್ಟ್ ಕ್ಲಾಸ್ ಬ್ರಿಕ್ದು 10.5 ಸ್ಟ್ರೆಂತು, 20% ಏನು ಅದರದ್ದು ವಾಟರ್ ಅಬ್ಸರ್ಪ್ಷನ್. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಆದಮೇಲೆ ಏನು ಬರುತ್ತೆ, ಅದು ಕಾಮನ್ ಬಿಲ್ಡಿಂಗ್ ಬ್ರಿಕ್ಸು. ಅಂದರೆ ಸುಮ್ಮನೆ ಜಸ್ಟ್ ಆ್ಯಸ್ ಎ ಒಂದು ಮಟೀರಿಯಲ್ ಆಗಿ ಯೂಸ್ ಮಾಡ್ಬೋದು, ಅದರಲ್ಲಿ ಸ್ಟ್ರೆಂತ್ ಜಾಸ್ತಿ ಇರೋದಿಲ್ಲ. ಓಕೆ, ಗೊತ್ತಾಯ್ತಲ್ಲ? ಈ ಥರ ಸೀರಿಯಲಲ್ಲಿ ನೆನಪಿಟ್ಕೊಂಡ್ಬಿಡಿ, ಆರಾಮಾಗಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್. ವಾಟರ್ ಅಬ್ಸರ್ಪ್ಷನ್ ಆಫ್ ಫಸ್ಟ್ ಕ್ಲಾಸ್ ಬ್ರಿಕ್ ಆಫ್ಟರ್ 24 hours ಆಫ್ ಇಮರ್ಷನ್ ಇನ್ ವಾಟರ್ ಶುಡ್ ನಾಟ್ ಎಕ್ಸೀಡ್ ಬೈ ಡ್ಯಾಶ್ ಆಫ್ ಸೆಲ್ಫೇಟ್. ನೋಡಿ, ಈ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. 2007 ಬಂದಿರೋದು, ಮತ್ತೆ 2009 ಮತ್ತೆ ಬಂದಿದೆ. SSC JEE ಕ್ವಶನ್. SSC ಅಂದರೆ ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅರ್ಥ ಆಗ್ತಿದೆ ನಿಮಗೆ. ಆಯಿತಾ, ಸೊ ಆನ್ಸರ್ ಇದೆ 20% ಆಫ್ ಡ್ರೈ ವೇಟ್ ಅಂತ ಜಾಸ್ತಿ ಹೇಳಿದ್ದೆ ನಿಮಗೆ. ನೆಕ್ಸ್ಟ್ ಕ್ವಶನ್. ಸ್ಟ್ರೆಂತ್ ಬೇಸ್ ಕ್ಲಾಸಿಫಿಕೇಶನ್ ಆಫ್ ಬ್ರಿಕ್ ಈಸ್ ಮೇಡ್ ಆನ್ ದ ಬೇಸಿಸ್ ಆಫ್. ಸ್ಟ್ರೆಂತ್ ಯಾವ್ದು ಬೇಸಿಸ್ ಮೇಲೆ ಮಾಡುತ್ತೆ ನೋಡಿ, ಕೋಡ್ ಬುಕ್ಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಕೋಡ್ ಬುಕ್ ಕೇಳಿದ್ದಾರೆ, ಯಾರು ಓದಿರಲ್ಲ ಕೋಡ್ ಬುಕ್ ಬಗ್ಗೆ. ಅದು ಬ್ರಿಕ್ ಮೇಲೆ ಯಾರೂ ಓದಿರಲ್ಲ. ನೋ ಬಡಿ ಹ್ಯಾವ್ ಸ್ಟಡಿಡ್ ದ ಕೋಡ್ ಆನ್ ದ ಬ್ರಿಕ್. ಅದಕ್ಕೆ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕವರ್ ಮಾಡ್ತಾ ಇರೋದು. ನೋಡಿ, ಇವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೋಡ್ ಬುಕ್ಗೆ 3102 ಏನು ಕೋಡ್ ಇದೆಯಲ್ಲ, ಅದು ನಮಗೆ ಬ್ರಿಕ್ ಬಗ್ಗೆ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳುತ್ತೆ. ಇವಾಗ IS 3101 ಇಲ್ಲಿ ನೋಡಿ, ಇವು ಯಾವ್ಯಾವ ಕೋಡ್ ಕೊಟ್ಟಿದ್ದಾರಲ್ಲ ಆ ಕೋಡ್ ಬಗ್ಗೆ ನಾನು ಇಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಇರೋದು. ಈಗ ನೋಡಿ, IS 3101 ಅಲ್ಯೂಮಿನಿಯಂ ಆ್ಯಂಡ್ ಕೊಲೆಸ್ಟ್ರಾಲ್ ಟ್ಯೂಬ್ ಸ್ಪೆಸಿಫಿಕೇಶನ್ ಬಗ್ಗೆ ಇದೆ. ಆಯಿತಾ, ಕ್ಲಾಸಿಫಿಕೇಶನ್ ಆಫ್ ಬರ್ನ್ ಕ್ಲೇನ್ ಸಾಲಿಡ್ ಬ್ರಿಕ್ಸ್ 3102 ಇಲ್ಲಿ ನೋಡಿ, ನಾವೀಗ 3102 ಇದೆ ಅದು ನಮ್ಮ ಆನ್ಸರು. ಬಟ್ ಬೇರೇನೂ ನಾವು ನೆನ್ಪಿಟ್ಕೋಬೇಕು. ಟೆಸ್ಟ್ ಆಫ್ ಬರ್ನ್ ಕ್ಲೇ ಬಿಲ್ಡಿಂಗ್ ಬ್ರಿಕ್ಸ್ ನೋಡಿ, ಇದೂ ಇಂಪಾರ್ಟೆಂಟ್ ಇದೆ. 3495 1 to 4 ಇದೆ ಅದರಲ್ಲೂ 3495 ಅಲ್ಲಿ. ಸೊ 3495 ಪಾರ್ಟ್ 1 ಏನು ಹೇಳುತ್ತೆ, ಕಂಪ್ರೆಸಿವ್ ಡಿಟರ್ಮಿನೇಷನ್ ಆಫ್ ಕಂಪ್ರೆಸಿವ್ ಅಬ್ಸಾರ್ಪ್ಷನ್. ನೆಕ್ಸ್ಟು ಪಾರ್ಟ್ 2 ಏನು ಹೇಳುತ್ತೆ, ಡಿಟರ್ಮಿನೇಷನ್ ಆಫ್ ವಾಟರ್ ಅಬ್ಸಾರ್ಪ್ಷನ್. ಪಾರ್ಟ್ 3 ಏನು ಹೇಳುತ್ತೆ, ಡಿಟರ್ಮಿನೇಷನ್ ಆಫ್ ಎಫ್ಲೋರೆಸೆನ್ಸ್. ಎಫ್ಲೋರೆಸೆನ್ಸ್ ಅಂದರೆ ಜಸ್ಟ್ ವೈಟ್ ಪಾರ್ಟಿಕಲ್ಸ್, ವೈಟ್ ಸಾಲ್ಟ್ ಕಂಟೆಂಟು ನಮ್ಮದು ಬ್ರಿಕ್ ಮೇಲೆ ಏನು ಬರುತ್ತಲ್ಲ ಅದಕ್ಕೆ ನಾವು ಎಫ್ಲೋರೆಸೆನ್ಸ್ ಅಂತೀವಿ. ನೆಕ್ಸ್ಟು ಡಿಟರ್ಮಿನೇಷನ್ ಆಫ್ ವಾರ್ಪೇಜ್. ಸೊ ಇದ್ರ ಬಗ್ಗೆ ಸ್ಟಡಿ ಮತ್ತು ಏನಂದರೆ ಟೆಸ್ಟ್ ಕಂಡಕ್ಟ್ ಮಾಡೋಕ್ಕೆ ಈ ಕೋಡ್ ಬುಕ್ನ ಯೂಸ್ ಮಾಡ್ತಾರೆ 3495. ಎಲ್ಲರಿಗೂ ಇದು ಇಂಪಾರ್ಟೆಂಟ್ ಕ್ವಶನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಂಪಾರ್ಟೆಂಟ್ 3496 ಡಾಬಿ ಲಾಕ್ಸ್ ಆ್ಯಂಡ್ ಪೆಗ್ಸ್ ಅಂತ ಬಗ್ಗೆ ಇದೆ. ಆಯಿತಾ, ಇದೇ ನಿಮಗೆ ನೆನ್ಪಿಡಬೇಕಾಗಿಲ್ಲ, ಇದು ನಮಗೆ ಬೇಕಾಗಿರೋದು ಇದು ಮತ್ತಿದು. ಓಕೆ, ಅರ್ಥ ಆಯ್ತಲ್ಲ ಇದು ಕ್ವಶನ್ ಬಗ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16. ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಕಾಮನ್ ಬಿಲ್ಡಿಂಗ್ ಬ್ರಿಕ್ಸ್ ಶುಡ್ ನಾಟ್ ಬಿ ಲೆಸ್ ದನ್. ಜಸ್ಟ್ ಇವಾಗೇ ಹೇಳಿದ್ದೆ ನಿಮಗೆ. ಕಾಮನ್ ಬಿಲ್ಡಿಂಗ್ ಬ್ರಿಕ್ಸ್ ಅಂತ ಇದ್ದಾರೆ. ಕಾಮನ್ ಬಿಲ್ಡಿಂಗ್ ಬ್ರಿಕ್ಸ್ ಅಂದರೆ 3.5. ನಿಮಗೆ ಡಿಫ್ರೆನ್ಸ್ ಅರ್ಥ ಆಗ್ತಿದೆಯಲ್ಲ, ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಓಕೆ, ಇವಾಗ ನೋಡಿ ನೆಕ್ಸ್ಟ್ ಕ್ವಶನು. ನಂಬರ್ ಆಫ್ ಬ್ರಿಕ್ಸ್, ಸ್ಟ್ಯಾಂಡರ್ಡ್ ಬ್ರಿಕ್ಸ್ ಇನ್ 1 cubic meter ಆಫ್ ಬ್ರಿಕ್ ಮೇಸನ್ರಿ ಅಂತ ಕೇಳ್ತಾ ಇದ್ದಾರೆ. ಜಸ್ಟ್ ಇವಾಗೇ ಹೇಳಿದ್ದಲ್ಲ ನಿಮಗೆ ನಾನು. ಆಲ್ರೆಡಿ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಆಯಿತಾ, ಸೊ 500 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 500 ಆನ್ಸರ್ ಇದೆ. ಬಟ್ ಇಲ್ಲಿ ಅದನ್ನು ಮತ್ತೆ ನಾನು ಇಲ್ಲಿ ಜಸ್ಟ್ ಡಿಸ್ಕಸ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಆಯಿತಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾಕೆಂದರೆ ಹೇಳಿದ್ದು ಕ್ವಶನ್ನ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಇದನ್ನು ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು, ಅದೇ ಇದೆ. ಆಯಿತಾ, ಸೈಜ್ ಆಫ್ ಬ್ರಿಕ್ ಯಾವುದಿದೆ, ಮತ್ತು
ಮಾಡ್ಯುಲರ್ ಸೈಜ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಏನು, ಅದ್ರ ಬಗ್ಗೆ ಡಿಸ್ಕಸ್ ಇದೆ. 500 ಬ್ರಿಕ್ಸ್ ಯಾವ ಥರ ಬಂತು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಸೊ ಮತ್ತೆ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಮೆಸನ್ರಿ ಬ್ರಿಕ್ ಇದೆ. ಸ್ಟ್ಯಾಂಡರ್ಡ್ ಸೈಜು ಏನಿದೆ 19 × 9 × 9 ಸೆಂಟಿಮೀಟರ್ ಸ್ಟ್ಯಾಂಡರ್ಡ್ ಸೈಜ್ ನಮ್ಮದು, ಆಯಿತಾ. ಸೊ ಯಾವುದ್ಯಾವುದಿದೆ ಅದ್ರ ಬಗ್ಗೆ ಜಸ್ಟ್ ಇವಾಗಲೇ ಪ್ರೀವಿಯಸ್ ಕ್ವಶನಲ್ಲಿ ಮಾಡಿದ್ವಿ. ಕನ್ವೆನ್ಷನಲ್ ಸೈಜ್ ಮೇಲೆ ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ, ಕನ್ವೆನ್ಷನಲ್ ಸೈಜ್ ಯಾವುದಿರುತ್ತೆ ನೋಡಿ. ಇಲ್ಲಿ 23 ಸೆಂಟಿಮೀಟರ್ ಇಂಟು 11.4 ಇಂಟು 7.6 ಸೆಂಟಿಮೀಟರ್, ಇದು ನಮ್ಮ ಕನ್ವೆನ್ಷನಲ್ ಸೈಜು. ಇವೆರಡಂತೂ ನಿಮಗೆ ನೆನಪಿರುತ್ತೆ, ಬಟ್ ಇದನ್ನು ನೀವು ನೆನ್ಪಿಟ್ಕೋಬೇಕು, ಯಾಕಂದರೆ ಕನ್ವೆನ್ಷನಲ್ ಸೈಜ್ ಜಾಸ್ತಿ ಕೇಳಿಲ್ಲ, ಬಟ್ ಕೇಳ್ಬೋದು. 23 ಇಂಟು 11.4 ಇಂಟು 7.6. ನೆಕ್ಸ್ಟ್ ಕ್ವಶನ್, ದ ಇಂಡೆಂಟೇಷನ್ ಪ್ರೊವೈಡೆಡ್ ಇನ್ ದ ಫೇಸ್ ಆಫ್ ದಿ ಬ್ರಿಕ್ ಈಸ್ ಕಾಲ್ಡ್. ಇಂಡೆಂಟೇಷನ್ ಅಂದರೆ ಈ ಥರ ಬ್ರಿಕ್ ಏನಿರುತ್ತಲ್ಲ, ನಾವು ನಾನು ಟಾಪ್ ಪ್ಲಾನು ನಾನು ಡ್ರಾ ಮಾಡ್ತಾ ಇರೋದು ಈ ಥರ. ಸೊ ಇದ್ರ ಬಗ್ಗೆ ಕೇಳ್ತಾರೆ, ಇದನ್ನು ನಾವು ಫ್ರಾಗ್ ಅಂತೀವಿ. ದಿಸ್ ಈಸ್ ಕಾಲ್ಡ್ ಫ್ರಾಗ್. ಇಟ್ ವಿಲ್ ಆ್ಯಕ್ಟ್ ಲೈಕ್ ಎನ್ ಕೀ ಫಾರ್ ವೆನ್ ಯು ಯೂಸ್ ಇನ್ ದ ವಾಲ್ ಆರ್ ಮೇಸನ್ರಿ, ಆಯಿತಾ. ಸೊ ಇದನ್ನು ಫ್ರಾಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇವಾಗ. ಫ್ರಾಗ್ ಈಸ್ ಅನ್ ಡಿಪ್ರೆಷನ್ ಮೇಡ್ ಆನ್ ದ ಸರ್ಫೇಸ್ ಆಫ್ ದಿ ಬ್ರಿಕ್, ಆಯಿತಾ. ಸೊ ಯಾಕೆ ಪ್ರೊವೈಡ್ ಮಾಡ್ತಾರೆ ಅಂದರೆ, ಇಟ್ ವಿಲ್ ಫಾರ್ಮ್ ಎ ಕೀ, ಜಸ್ಟ್ ಹೇಳಿದ್ದೆ, ಹೋಲ್ಡಿಂಗ್ ದ ಮೋಟರ್ ಆ್ಯಂಡ್ ವರ್ಕ್ ಆ್ಯಸ್ ಎ ಶಿಯರ್ ಕೀ, ಆಯಿತಾ. ಕೀ ಆ್ಯಸ್ ಎ ಶಿಯರ್ ಕೀ ಆ್ಯಕ್ಟ್ ಮಾಡುತ್ತೆ. ಲೇಡ್ ವಿತ್ ಫ್ರಾಗ್ಸ್ ಆನ್ ದ ಟಾಪ್, ಅಂದರೆ ಈ ಥರ ಟಾಪಲ್ಲಿ ನೀವು ಪ್ಲೇಸ್ ಮಾಡಬೇಕು. ಇದನ್ನು ಟಾಪ್ ಈ ಥರ ಪ್ಲೇಸ್ ಮಾಡಬೇಕು, ಇದನ್ನು ಉಲ್ಟಾ ಮಾಡಬಾರ್ದು, ಆಯಿತಾ. ಸೊ ಫ್ರಾಗ್ ಈಸ್ 1 to 2 ಸೆಂಟಿಮೀಟರ್ ಡೀಪ್ ಇರುತ್ತೆ ಅಷ್ಟೇ. ಇಷ್ಟೇ ನಿಮಗೆ ನೆನ್ಪಿಟ್ಕೊಳ್ಬೇಕಾಗಿರೋದು. ನೆಕ್ಸ್ಟ್ ಕ್ವಶನ್, ದ ಲೇಯರ್ ಆಫ್ ಡ್ರೈ ಬ್ರಿಕ್ ಪುಟ್ ಬಿಲೋ ದ ಫೌಂಡೇಶನ್ ಕಾಂಕ್ರೀಟ್ ಇನ್ ದ ಕೇಸ್ ಆಫ್ ಸಾಫ್ಟ್ ಸಾಯಿಲ್ಸ್ ಈಸ್ ಕಾಲ್ಡ್. ಅದನ್ನು ಸಾಯಿಲಿಂಗ್ ಅಂತೀವಿ, ಆಯಿತಾ. ಸೊ ಒಂದು ಡ್ರೈ ಬ್ರಿಕ್ಕು ಜಸ್ಟ್ ಫೌಂಡೇಶನ್ ಕೆಳಗಡೆ ಪ್ಲೇಸ್ ಮಾಡ್ತಾರೆ, ಸೋಲಿಂಗು. ಯಾಕೆಂದರೆ ಬಿಯರಿಂಗ್ ಸ್ಟ್ರೆಂತು ಇರುತ್ತಲ್ಲ ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ. ಯಾಕೆಂದರೆ ಅಲ್ಲಿ ಸಾಫ್ಟ್ ಸಾಯಿಲ್ ಇರುತ್ತೆ, ಎಲ್ಲಿ ಸಾಫ್ಟ್ ಸಾಯಿಲ್ ಇರುತ್ತಲ್ಲ ಅಲ್ಲಿ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಕಡೆ ಏನು ಮಾಡ್ತಾರೆ ಅಂದರೆ ಸೋಲಿಂಗ್ ಯೂಸ್ ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ವಿತ್ ಸ್ಕೆಚ್ ನಿಮಗೆ ನಾನೇನಂದರೆ ಡಿಸ್ಕಸ್ ಮಾಡ್ತೀನಿ ನೋಡಿ. ಸಾಯಿಲಿಂಗ್ ಅಂದರೆ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಬಾಟಮ್ ಲೇಯರ್ ಏನು ಮಾಡ್ತಾರೆ ಅಂದರೆ ಒಂದು ಕಾಂಪೊನೆಂಟ್ ಆಫ್ ದಿ ಸ್ಟ್ರಕ್ಚರ್ ಇರುತ್ತೆ. ಇದು ಏನು ಮಾಡ್ತಾರೆ ಅಂದರೆ ಬ್ರಿಕ್ಕು, ಸ್ಟೋನ್ ಕಟ್ಟಿಂಗ್ ಆಫ್ ಅದರ್ ಬಿಲ್ಡಿಂಗ್ ಮಟೀರಿಯಲ್ ಹ್ಯಾವ್ ಗುಡ್ ಕ್ರಷಿಂಗ್ ಸ್ಟ್ರೆಂತ್ ಯಾವ್ದ್ರ ಜಾಸ್ತಿ ಇರುತ್ತೆ ಆ ಮಟೀರಿಯಲ್ನ ಇಲ್ಲಿ ಯೂಸ್ ಮಾಡ್ತಾರೆ. ಜಸ್ಟ್ ಈ ಥರ ಏನು ಲೇಯರ್ ಇರುತ್ತಲ್ಲ ಇಲ್ಲಿ ಪ್ಲೇಸ್ ಮಾಡ್ತಾರೆ, ಫೌಂಡೇಶನಲ್ಲಿ ಪ್ಲೇಸ್ ಮಾಡಿಬಿಟ್ಟು ಡನ್ ಬಿಫೋರ್ ಲೇಯಿಂಗ್ ಆಫ್ ದಿ ಫೌಂಡೇಶನ್. ಅಂದರೆ ಇದು ಸೋಲಿಂಗ್ ಲೇಯರ್ ಮೇಲೇ PCC ಪ್ರೊವೈಡ್ ಮಾಡಿಬಿಟ್ಟು ಇದ್ರ ಮೇಲೆ ಈ ಥರ ಏನಂದರೆ ಕಾಲಮ್ನ ಪ್ಲೇಸ್ ಮಾಡ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಟೆಕ್ನಿಕ್ ಯೂಸ್ ಫಾರ್ ದ ಸಾಯಿಲ್ ಸ್ಟೆಬಿಲೈಸೇಷನ್. ಸಾಯಿಲ್ನ ಸ್ಟೆಬಿಲೈಸ್ ಅಂದರೆ ಅದರ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಇನ್ ಎನ್ಹಾನ್ಸಿಂಗ್ ದ ಬಿಯರಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್. ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇದು ಒಂದು ಸ್ಕೆಚ್ ನಿಮಗೋಸ್ಕರ ಸುಮ್ಮನೆ ರೆಫರೆನ್ಸ್ಗೋಸ್ಕರ ಹಾಕಿದ್ದೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಜಸ್ಟ್ ನೀವು ನೋಡ್ಕೋಬೋದು ಯಾವ ಥರ ಏನಂದರೆ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿದೆ ಆಯಿತಾ. ಇಲ್ಲಿ ರಬ್ಬಲ್ ಅಂದರೆ ಹಾರ್ಡ್ ಸ್ಟಾರ್ಟಪ್ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಇಲ್ಲಿವರೆಗೂ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೆಯಲ್ಲ, ಇದು ಫುಲ್ಲು ಕಂಪ್ಲೀಟ್ ಇದೇನಿದೆ ಸೋಲಿಂಗ್ ಇದೆ ಇದು, ಆಯಿತಾ. ಸೋಲಿಂಗ್ ಲೇಯರ್ ಇದ್ರ ಮೇಲೆ ಇವಾಗ PCC, ಆಮೇಲೆ ಇದ್ರ ಮೇಲೆ ಫೂಟಿಂಗು ಈ ಥರ ಪ್ರೊವೈಡ್ ಮಾಡ್ತಾರೆ. ಅಂದರೆ ಈಗ ಇದೇನು ಇದು ಬಾಟಮ್ ಪೋರ್ಷನ್ ಇದಿದೆ, ಆಮೇಲೆ ಇದಿಷ್ಟು ಫುಲ್ಲು ಏನಿದೆ ಸೋಲಿಂಗು, ಅದಾದಮೇಲೆ ಇಲ್ಲಿ PCC, ಇದು PCC ಇದೆ ಆಯಿತಾ. ಇದು PCC ಇದೆ ನೋಡಿ ಆಯಿತಾ. ಅದಾದಮೇಲೆ ಇಲ್ಲಿ ಮತ್ತೆ ಫೌಂಡೇಶನ್ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ. ಸೊ ನಿಮಗೋಸ್ಕರ ಇದು ಸ್ವಲ್ಪ ಸ್ಕೆಚ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, hollow bricks are generally used with the purpose of. Hollow bricks are generally used with the purpose of. ಸೊ hollow bricks ಯಾವುದಕ್ಕೆ ಯೂಸ್ ಮಾಡ್ತಾರೆ ಆಯಿತಾ? ಪ್ರೊವೈಡಿಂಗ್ ಇನ್ಸುಲೇಷನ್ ಅಗೇನೆಸ್ಟ್ ಹೀಟ್ ಏನಿರುತ್ತಲ್ಲ ಅದನ್ನು ಇನ್ಸುಲೇಷನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಯಾವ ಥರ ಇರುತ್ತೆ ಅದು ಸ್ಕೆಚ್ ತೋರಿಸಿ ನೋಡಿ ಇವಾಗ. ಸೊ hollow bricks ಯಾವತ್ತೂ ಆಲ್ಸೋ ಕಾಲ್ಡ್ ಆಸ್ ಪರ್ಫೋರೇಟೆಡ್ ಬ್ರಿಕ್ಸ್ ಅಂತಾರೆ ಇದಕ್ಕೆ, ಆಯಿತಾ. ಇದ್ರದ್ದು ಕೋಡ್ ಬುಕ್ ಏನಿದೆಯಲ್ಲ IS 2222 ಇದೆ ಆಯಿತಾ. ಇದು 2222 ಇದೆ ಇದ್ರದ್ದು, ಅದು IS. ಈಗ ಇಲ್ಲಿ ನೋಡಿದೆ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಸ್ಕೆಚ್ಚು ಸ್ವಲ್ಪ ಡಾರ್ಕ್ ಆಗಿಬಿಟ್ಟಿದೆ, ಆದರೂ ನಾನು ಟ್ರೈ ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇಲ್ಲಿ ನೋಡಿ ಈ ಥರ ಇರುತ್ತೆ, ಈ ಥರ ಬ್ರಿಕ್ಕೇ ಇರುತ್ತೆ ಸೇಮು, ಅದ್ರ ಮೇಲೆ ಹೋಲ್ಸ್ ಇರುತ್ತೆ ಆಯಿತಾ. ಇಟ್ ಹ್ಯಾವಿಂಗ್ ಎನ್ ಹೋಲ್ಸ್ ಆನ್ ದೇರ್ ಸರ್ಫೇಸಸ್ ಆಯಿತಾ. ಈ ಸರ್ಫೇಸ್ ಮೇಲೆ ಈ ಥರ ಹೋಲ್ಸ್ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ, ಸೊ ಇಲ್ಲಿಂದ ಈ ಥರ ಏನಂದರೆ ನೀವು ಇದನ್ನು ಫ್ರಂಟ್ ಇಟ್ಕೊಂಡು ನೋಡಿದ್ರೆ ಈ ಥರ ಇರುತ್ತಲ್ಲ, ಇದು ಈ ಕಡೆಯಿಂದ ಏರ್ ಈ ಕಡೆಯಿಂದ ಪಾಸ್ ಆಗುತ್ತೆ. ದೀಸ್ ಬ್ರಿಕ್ಸ್ ಆರ್ ಲೈಟ್ ವೇಟ್ ಇರುತ್ತೆ, ಹ್ಯಾವ್ ಹೀಟ್ ಇನ್ಸುಲೇಷನ್ ಪ್ರಾಪರ್ಟೀಸ್, ರಿಕ್ವೈರ್ಸ್ ಲೆಸ್ ಕ್ವಾಂಟಿಟಿ ಆಫ್ ಕ್ಲೇ. ಡ್ರೈಯಿಂಗ್ ಆ್ಯಂಡ್ ಬರ್ನಿಂಗ್ ಆಫ್ ದೀಸ್ ಬ್ರಿಕ್ ಈಸ್ ಈಸಿಯಾಗಿ ನಾವು ಡ್ರೈಯಿಂಗ್ ಮತ್ತು ಬ್ರಿಕ್ ಇದು ಮಾಡ್ಬೋದು ಆಯಿತಾ. ಮತ್ತೇನು ಹೇಳ್ತಾ ಇದ್ದಾರೆ ಪರ್ಫೋರೇಟೆಡ್ ಬ್ರಿಕ್ ಬಗ್ಗೆ?
ಡೈರೆಕ್ಷನ್ ಆಫ್ ಪರ್ಫೋರೇಷನ್ಸ್ ಕ್ಯಾನ್ ಬಿ ವರ್ಟಿಕಲ್ ಆರ್ ಹಾರಿಜಾಂಟಲ್. ಅಂದರೆ ಇದು ನೋಡಿ, ಇವಾಗ ನಾನು ಇದು ಪ್ಲೇಸ್ ಮಾಡಿರೋದು ಇದು ಹಾರಿಜಾಂಟಲ್ ಆಯಿತಾ, ಇದು ವರ್ಟಿಕಲ್. ದಿಸ್ ಈಸ್ ವರ್ಟಿಕಲ್, ದಿಸ್ ಈಸ್ ಹಾರಿಜಾಂಟಲ್. ಯಾವ ಥರ ಬೇಕು ಯಾವ ಥರ ಪ್ಲೇಸ್ ಮಾಡ್ಬೋದು ನೀವು. ಏರಿಯಾ ಆಫ್ ದಿ ಪರ್ಫೋರೇಷನ್ ಶಾಲ್ ಬಿ ಬಿಟ್ವೀನ್ 35 to 45% ಆಫ್ ದಿ ಏರಿಯಾ ಆಫ್ ದಿ ಫೇಸ್. ಅಂದರೆ ಇದ್ರದ್ದು 30 to 45%, ಅಂದರೆ ಈ ಟೋಟಲ್ ಏರಿಯಾ ಏನಿದೆಯಲ್ಲ ಈ ಹೋಲ್ಸು 35% ಇರುತ್ತೆ, 35ಇಂದ 45% ಆಯಿತಾ, ಅದಕ್ಕೆ ಕವರ್ ಮಾಡುತ್ತೆ ರೈಟ್. ಸೊ ಇದು ಇದು ನೋಡಿ, ಇದು ಇಂಪಾರ್ಟೆಂಟ್, ಹೊಸದಿದೆ ನಿಮಗೆ ಆಯಿತಾ. ಬೇರೆದೆಲ್ಲ ಕಲ್ತಿರೋಬೋದು, ಬಟ್ ಇದು ಕಲ್ತಿಲ್ಲ ನೀವು ಹಾಲೋ ಬ್ರಿಕ್ಸ್ ಬಗ್ಗೆ ಆಯಿತಾ. ಸೊ ಇದನ್ನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ, ಏಕೆಂದರೆ ಇನ್ನೂ ಸ್ವಲ್ಪ ಇದೆ ಇದ್ರ ಬಗ್ಗೆ. ಸೊ ಏರಿಯಾ ಆಫ್ ಈಚ್ ಪರ್ಫೋರೇಷನ್ ಶೆಲ್ ನಾಟ್ ಎಕ್ಸಿಡ್ 500 mm². ಏರಿಯಾ ಅದನ್ನು ನೋಡಿ, ಇದು ಏರಿಯಾ ಅದು 500 mm² ಇಂದ ಜಾಸ್ತಿ ಆಗ್ಬಾರ್ದು. ಶೆಲ್ ಹ್ಯಾವ್ ಎ ಮಿನಿಮಮ್ ಆವರೇಜ್ ಕಂಪ್ರೆಸಿವ್ ಸ್ಟ್ರೆಂತ್ 7 Nm/mm². ಅಂದರೆ ಮಿನಿಮಮ್ ಸ್ಟ್ರೆಂತ್ ಇಷ್ಟಿರಬೇಕು. 24 hour ಕೋಲ್ಡ್ ವಾಟರ್ ಟೆಸ್ಟ್, ವಾಟರ್ ಅಬ್ಸಾರ್ಪ್ಷನ್ ಶುಡ್ ಬಿ 20% ಬೈ ವೆಯ್ಟ್ ಆಯಿತಾ. ಸೇಮ್ ಅದ್ರದ್ದೇ ಫಸ್ಟ್ ಕ್ಲಾಸ್ ಬ್ರಿಕ್ದು ಏನಿರುತ್ತೆ ಅದೇ ಇರಬೇಕು. ಮಾಡ್ಯುಲರ್ ಆ್ಯಂಡ್ ನಾನ್ ಮಾಡ್ಯುಲರ್ ಸೈಜ್ ಅವೈಲೇಬಲ್ ಇನ್ 19 x 9 x 9 ಆ್ಯಂಡ್ 23 x 11 x 11 7 ರೆಸ್ಪೆಕ್ಟಿವ್ಲಿ ಆಯಿತಾ. ಎಫ್ಲೋರೇಷನ್ ಶುಡ್ ನಾಟ್ ಬಿ ಮೋರ್ ದೆನ್ ಸ್ಲೈಟ್ ಆಯಿತಾ. ಎಫ್ಲೋರೇಷನ್ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಎವರೇಜ್ ವಾರ್ಪೇಜ್ ಇಸ್ ಲೆಸ್ ದೆನ್ 3%. ಎವರೇಜ್ ವಾರ್ಪೇಜು ಲೆಸ್ ದೆನ್ 3% ಇರಬೇಕು ಆಯಿತಾ. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಸ್ತಿ ಆಗ್ತದೆ. ಮತ್ತು ನೆಕ್ಸ್ಟ್ ಕ್ವಶನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಪ್ಲೀಸ್ ವಿಡಿಯೋನ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಮತ್ತು ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಯಾವ ಥರ ಅರ್ಥ ಆಗ್ತಿದೆಯಾ, ಯೂಸ್ಫುಲ್ ಆಗ್ತಿದೆಯಾ ಇಲ್ವಾ ಎಲ್ಲರೂ ಕಮೆಂಟ್ ಮಾಡಿ. ಯಾರ್ಯಾರು ಈ ವಿಡಿಯೋನ ಕಂಪ್ಲೀಟ್ ನೋಡಿದರೆ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು, ಧನ್ಯವಾದಗಳು. ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಕಮೆಂಟ್, ಲೈಕ್, ಶೇರ್ ಮತ್ತು ನಮ್ಮ ಚಾನಲ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಎಲ್ಲರೂ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.